ಈಗ ಮಾನವರ ಸಂಸರಣೆ ಪ್ರಾರಂಭ ಆದಾಗ ನಮ್ಮಲ್ಲಿ ಎಲ್ಲ ಮೂರು ಮೆದುಳು ಇದೆ. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇ ಭಾಗ ಕಾರ್ಟೆಕ್ಸ್ ಅಂತ ಕರಿತೀವಿ, ಅದನ್ನು ಮೆಡುಲ ಅಂತ ಕರಿತೇವೆ. ಅದು ಸ್ಪೈನಲ್ ಕಾರ್ಡ್ನ ಒಂದು ಭಾಗ ಅಥವಾ ಮೆದುಳು ಬಳ್ಳಿ ಅಂತ ಕರಿತೇವೆ. ಇದ್ರ ಮೇಲೆ ನಮ್ಮ ಎರಡನೇ ಮೆದುಳು ಬೆಳೆದಿದೆ. ಅದನ್ನು ಎರಡನೇ ಮೆದುಳು ಅಂತ ಕರಿತೇವೆ. ಅರಿಷಡ್ ವರ್ಗಗಳ ಮೆದುಳು. ಮೊದಲನೇ ಮೆದುಳು ಏನು ಮಾಡುತ್ತೆ ಅಂದರೆ ನಮ್ಮ ಕಿಡ್ನಿ ಫಂಕ್ಷನ್ನು, ಹಾರ್ಟ್ ಫಂಕ್ಷನ್ನು, ಲಿವರ್ ಫಂಕ್ಷನ್ನು ಇದ್ಯಾವುದು ನಮ್ಮ ಕೈನಲ್ಲಿಲ್ಲ. ತಂತಾನೇ ಆಗುವಂತಹ ಯಾವ ಕ್ರಿಯೆಗಳಿದೆ ಅಂದರೆ ಉಸಿರಾಟ ಇರ್ಬೋದು, ಪ್ರತಿಯೊಂದು ಕ್ರಿಯೆಯು ನಮ್ಮ ಪರಿಧಿಯಲ್ಲಿ ಇಲ್ಲದೇ ಇರುವಂತಹ ಯಾವ್ಯಾವುದು ನಡೆಯುತ್ತೆ ಅದೆಲ್ಲವೂ ಕೂಡ ಮೊದಲನೇ ಮೆದುಳಿನ ಕೆಲಸ ಕಾರ್ಯವಿಧಾನದಲ್ಲಿ ಬರುವಂತಹದ್ದು. ಆಮೇಲೆ ಎರಡನೇದೇನಾಯಿತು, ಎರಡನೇ ಮೆದುಳು ಬಂತಲ್ಲ, ಅದು ಅರಿಷಡ್ ವರ್ಗಗಳ ಮನೆ. ಅದು ಅಂದರೆ ನಮ್ಮ ಕೋಪ, ತಾಪ ಏನೇನಿದೆ, ಈ ಎಲ್ಲ ಮನುಷ್ಯನಿಗೆ ಬರುವಂಥದ್ದು ಏನೇನಿದೆ ಎಲ್ಲವೂ ಕೂಡ ಎರಡನೇ ಮೆದುಳು ಇರೋದ್ರಿಂದ ಅದರಿಂದ ಬರುತ್ತೆ. ಸುಮಾರು 50,000 ವರ್ಷಗಳ ಹಿಂದೆ ಮಾನವರ ಮೆದುಳಿನಲ್ಲಿ ಒಂದು ಮ್ಯೂಟೇಷನ್ ಆಯಿತು. ಮ್ಯೂಟೇಷನ್ ಅಂತಂದರೆ ಅದನ್ನು ಜಂಪಿಂಗ್ ಜೀನ್ಸ್ ಅಂತ ಕರೀತಾರೆ. ಒಂದು ಜಂಪ್ ತಗೊಂತು. ಆವಾಗ ಅದಕ್ಕೆ ಮಾನವರಿಗೆ ಒಂದು ಧ್ವನಿ ಪೆಟ್ಟಿಗೆ ಬೆಳೀತು, ಮಾತಾಡಲಿಕ್ಕೆ ಸಾಧ್ಯ ಆಯಿತು, ಭಾಷೆಗಳು ಉತ್ಪತ್ತಿ ಆಯಿತು. ಇದೆಲ್ಲವೂ ನಡೆದಾಗ ನಮ್ಮ ಮೂರನೇ ಮೆದುಳಾಯಿತು. ಅದು ಆ ಮೂರನೇ ಮೆದುಳನ್ನು ಬುದ್ಧಿವಂತ ಮೆದುಳು ಅಂತ ಹೇಳಿ ನಾವು ಕರಿತೇವೆ. ಯಾಕೆಂದರೆ ನಮಗೆ ಮಾತಾಡಲಿಕ್ಕೆ ಸಾಧ್ಯ, ಸಂವಹನ ನಡೆಸಲಿಕ್ಕೆ ಸಾಧ್ಯ, ಈ ಎಲ್ಲ ಕೆಲಸಗಳು ನಡೀತಾ ಇದೆ. ನಮ್ಮಲ್ಲಿ ಆ ಮೆದುಳು ಮೂರನೇದಿದೆಯಲ್ಲ, ಅದು ಎಡ ಮತ್ತು ಬಲ ಮೆದುಳು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದರ ಎರಡು ಒಟ್ಟಿಗೆನೇ ಕೆಲಸ ಮಾಡ್ತದೆ. ನಮ್ಮ ಎಡ ಮೆದುಳು ಇದೆಯಲ್ಲ, ಅಂದರೆ ಈ ಭಾಗದಲ್ಲಿ ಇರುವಂತಹ ಮೆದುಳು ಲೆಕ್ಕ ಹಾಕತ್ತೆ, ತರ್ಕ ಮಾಡುತ್ತೆ. ಇದು ಹೀಗಾದರೆ ಅದು ಹಾಗೆ, ಅದು ಹಾಗಿದ್ರೆ ಇದು ಹೀಗೆ ಅಂತ ಹೇಳಿ ಎಲ್ಲ ತರ್ಕ ಮಾಡುತ್ತೆ. ಮತ್ತು ಅನಾಲಿಸಿಸ್ ಮಾಡುತ್ತೆ, ಅಂದರೆ ಇದು ಹೀಗಿರಲೇಬೇಕು ಅಂತ ಹೇಳಿ ಲೆಕ್ಕ ಹಾಕತ್ತೆ. ಮತ್ತು ಮುಂದಾಳತ್ವದ ಗುಣ ಇದೆ, ಅಂದರೆ ಅದು ಏನೇನಾದರೂ ಮುಂದಾಳತ್ವ ವಹಿಸಿಕೊಳ್ಳುವಷ್ಟು ಆಗತ್ತೆ ಇತ್ಯಾದಿಗಳನ್ನು ಅದು ಮಾಡುತ್ತೆ. ಇನ್ನು ನಮ್ಮ ಬಲ ಮೆದುಳು ಇದೆಯಲ್ಲ, ಅದೇನು ಮಾಡುತ್ತೆ ಅಂದರೆ ಸಂಗೀತ, ಸೃಜನಾತ್ಮಕತೆ, ರಚನಾತ್ಮಕತೆ, ಕಲೆಗಳಲ್ಲಿ ಪರಿಣಿತಿ ಇದನ್ನು ಸಾಧಿಸುತ್ತೆ. ಅಂದರೆ ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲಾಗಿ ಹಿಂದೆ ತಿಳ್ಕೊಂಡಿದ್ದೇವೆ, ಹಿಂದಿನ ಭಾಷಣದಲ್ಲಿ ಇದೆ ಅದೆಲ್ಲ. ನಮ್ಮ ಈ ಮೂರನೇ ಮೆದುಳು ಇದೆಯಲ್ಲ, ಕಲಾಕಾರವಾದ ಮೆದುಳು ಅಥವಾ ಬುದ್ಧಿವಂತ ಮೆದುಳು ಅಂತ ಏನು ಹೇಳ್ತೀವಿ, ಇದು ಸ್ವತಂತ್ರ ಮೆದುಳು ಅಲ್ಲ. ಯಾಕೆ ಸ್ವತಂತ್ರ ಆಗಿಲ್ಲ ಅಂದರೆ, ನಮ್ಮ ಎರಡನೇ ಮೆದುಳು ಇದೆಯಲ್ಲ, ಅದು ಯಾವಾಗಲೂ ಟೇಕ್ ಓವರ್ ಮಾಡ್ತದೆ. ಅಂದರೆ ನಮ್ಮ ರಾಗಭಾವಗಳ ಕೈ ನಮ್ಮ ಬುದ್ಧಿವಂತಿಕೆಗಿಂತ ಮಿಗಿಲಾದದ್ದು. ಅಂದರೆ ಮೆದುಳಿನಲ್ಲಿ ಬೆಳೆದಿರುವಂತಹ ಎರಡನೇ ಮೆದುಳಲ್ಲಿರುವಂತಹ ಅಹಂ ಇದೆಯಲ್ಲ, ಅಹಂಕಾರ, ಅದು ಈ ಮೂರನೇ ಮೆದುಳನ್ನು ಆವರಿಸ್ಕೊಳ್ಳುತ್ತೆ. ಯಾವಾಗಲೂ ಮೂರನೇ ಮೆದುಳು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಇದು ಬಿಡೋದಿಲ್ಲ. ಅದರಿಂದ ಬುದ್ಧಿವಂತ ಮೂರನೇ ಮೆದುಳು ಇದೆಯಲ್ಲ, ಅದು ನಮ್ಮ ಎರಡನೇ ಮೆದುಳಿನ ಸೇವಕ. ಅದು ಹೇಳ್ದಂಗೆ ಇದು ಕೇಳುತ್ತೆ, ಆ ಥರ ಆಗುತ್ತೆ. ಆದರೆ ನಮ್ಮ ಮೆದುಳಿನ ಬೆಳವಣಿಗೆ ಬರೀ ಮೂರೇ ಮೆದುಳಿಗೆ ನಿಂತು ಹೋಯ್ತಾ ಅಂದರೆ ಇಲ್ಲ. ನಮಗಿನ್ನೂ ಬೆಳವಣಿಗೆ ಸಾಧಿಸ್ತಾ ಇರುವಂತಹ 4ನೇ ಮೆದುಳಿದೆ. ಈ 4ನೇ ಮೆದುಳು ಆಧ್ಯಾತ್ಮಿಕ ಮೆದುಳು. ಅದಕ್ಕೆ ಮನುಷ್ಯರಿಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಮೆದುಳು ಇರೋದರಿಂದ ಮಾನವರಲ್ಲಿ ಮಾತ್ರವೇ ಅದು ಇರುವಂತಹದ್ದು. ಅದರಿಂದ ಮಾನವರಿಗೆ ಮಾತ್ರವೇ ಧ್ಯಾನ ಮಾಡಲಿಕ್ಕೆ ಸಾಧ್ಯ, ಬೇರೆಯವರಿಗೆ ಧ್ಯಾನ ಮಾಡಲಿಕ್ಕೆ, ಪ್ರಾಣಿಗಳಿಗೆ ಅವರಿಗೆ ಸಾಧ್ಯವಿಲ್ಲ. ಇನ್ನು ಮೆದುಳಿನ ಮುಂಭಾಗದಲ್ಲಿ 2 ಭಾಗ ಇದೆ, ಅದನ್ನು ಕಾರ್ಟೆಕ್ಸ್ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ಅನೇಕ ಪರೀಕ್ಷೆಗಳಿಂದ ತಿಳಿದು ಬಂದಿರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಲ ಮುಂಭಾಗದ ಮೆದುಳು ಚುರುಕಾದಾಗ ಈ ಪ್ರಾಪಂಚಿಕ ಆಸೆಗಳು ಚಿಗುರ್ಕೊಳ್ಳುತ್ತಂತೆ. ಬಲಭಾಗದ ಮೆದುಳು ಚುರುಕಾದರೆ ತುಂಬ ಅತ್ಯಂತ ಆಸೆ ಹುಟ್ಟುತ್ತೆ, ನನಗದು ಬೇಕು, ಇದು ಬೇಕು, ಎಲ್ಲವೂ ಬೇಕು ಅಂತ ಆಸೆ ಹುಟ್ಟುತ್ತಂತೆ. ಆದರೆ ಅದರಿಂದ ನಾವು ಈ ಮೆದುಳು ಚುರುಕಾದಾಗ ಈ ಪ್ರಾಪಂಚಿಕದ ಆಸೆಗಳಿಂದ ನಾವು ಬಿಡಿಸ್ಕೊಳ್ತಾ ಹೋಗ್ತೇವೆ. ಅಂದರೆ ಎರಡನೇ ಮೆದುಳು ಚುರುಕಾದಾಗ ಏನಾಗುತ್ತೆ ಅಂದರೆ, ಕ್ರಿಯಾಶೀಲವಾದಾಗ ತೃಪ್ತಿಯ ಭಾವನೆ ಬರುತ್ತೆ. ಅಂದರೆ ಮೂರನೇ ಮೆದುಳಿನ ಈ 2 ಭಾಗಗಳಲ್ಲಿ ಮೊದಲನೆಯದು ಬಲ ಮುಂಭಾಗದ ಮೆದುಳು ಚುರುಕಾದಾಗ ಪ್ರಾಪಂಚಿಕ ಆಸೆಗಳಿಂದ ನಾವು ಬಿಡುಗಡೆಯನ್ನು ಪಡಿತೇವೆ. ಎರಡನೆಯದು ಚುರುಕಾದಾಗ ಅಲ್ಲಿ ಒಂದು ಕ್ರಿಯಾಶೀಲವಾದಂತಹ ತೃಪ್ತಿಯ ಭಾವನೆ ಬರುತ್ತೆ, ಆನಂದ ಉಂಟಾಗತ್ತೆ ಎಡಭಾಗದಲ್ಲಿ ಚುರುಕಾದಾಗ. ಹಾಗಾಗಿ ನಾವು ವೈರಾಗ್ಯ ಮತ್ತು ಆನಂದಗಳ ಅನುಭೂತಿಯನ್ನು ಪಡ್ಕೊಳ್ತೇವೆ ಎರಡನೇ ಕಾರ್ಟೆಕ್ಸ್ನಲ್ಲಿರೋ 2ನೇ ಭಾಗ ವರ್ಕ್ ಆದಾಗ. ಇನ್ನೇನಪ್ಪ ಚಿಂತೆ, ನಮ್ಮ ಮೂರನೇ ಮೆದುಳು ಎಲ್ಲ ಸರಿಯಾಗಿದೆಯಲ್ಲ, ಬಲಭಾಗದ ಮೆದುಳು ಚುರುಕಾದರೆ ನಮಗೆ ಆಸೆ ಆಕಾಂಕ್ಷೆಗಳು ಎಲ್ಲ ಹೊರಟು ಹೋಗುತ್ತೆ,
ಎಡಭಾಗ ಚುರುಕಾದರೆ ಆನಂದ ತೃಪ್ತಿ ಅನ್ನೋದು ಸಿಕ್ಬಿಡುತ್ತೆ. ಮತ್ತು ಇನ್ನೇನು ಬೇಕು ನಮಗೆ, ಅದೆರಡೇ ಬೇಕಾಗಿರೋದಲ್ವಾ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ, ಆಗಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಮೆದುಳಿಗೆ ಸಿಗುವಂತಹ ಶಕ್ತಿಯ ಬಗ್ಗೆ ನಾವೀಗ ಯೋಚನೆ ಮಾಡಬೇಕು. ಪ್ರಧಾನವಾಗಿ ಇವತ್ತು ಅದೇ ಯೋಚನೆ ಮಾಡ್ತಾ ಇರೋದು. ನಮ್ಮ ಮೆದುಳಿಗೆ ನಾವು ಒದಗಿಸ್ತೀವಲ್ಲ ಶಕ್ತಿ, ಎನರ್ಜಿ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೂರನೇ ಮೆದುಳಿಗೆ ಎಷ್ಟು ಎನರ್ಜಿ ಹೋಗುತ್ತೆ ಅಂತ. ಅಂದರೆ ಆಕ್ಸಿಜನ್ನು ಮತ್ತು ಆಹಾರ ಮುಖಾಂತರ ನಾವು ಶಕ್ತಿ ಪಡ್ಕೊಳ್ತೇವೆ. ಅದು ನಮ್ಮ ಶರೀರಕ್ಕೆ ಆಹಾರ ನಾವು ಎಷ್ಟು ಸ್ವೀಕರಿಸಿದ್ರು ಕೂಡ ಬಾಕಿ ಎಲ್ಲ ಅಂಗಗಳಿಗೆ ಹೋಗಿ ನಮ್ಮ ಮೆದುಳಿಗೆ 20% ಮಾತ್ರ ಶಕ್ತಿ ತಲುಪತ್ತೆ. ಅದೇ ರೀತಿ ನಾವು ಉಸಿರಾಡುವಾಗ ನಮ್ಮ ಆಕ್ಸಿಜನ್ನ ಲೆವೆಲ್ ನಾವು ಎಷ್ಟನ್ನು ತೆಗೆದುಕೊಳ್ತೇವೋ ಆ ಆಕ್ಸಿಜನ್ ಲೆವೆಲಲ್ಲಿ ಕೂಡ 20% ಮಾತ್ರವೇ ಮೆದುಳಿಗೆ ತಲುಪುವಂತಹದ್ದು. ಅಂದರೆ ಶಕ್ತಿಯ ಪೂರಣ ಎಷ್ಟು? 100%ಅಲ್ಲಿ 20% ನಮ್ಮ ಮೆದುಳಿಗೆ ಸಿಗುವಂತಹದ್ದು. ಆ 20%ಅಲ್ಲಿ ಯಾವುದು ಎಷ್ಟೆಷ್ಟನ್ನು ಉಪಯೋಗಿಸುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಈ 20% ನಮಗೆ ಶರೀರಕ್ಕೆ ಸಿಕ್ಕಾಗ ಆಹಾರದಿಂದ, ಆಕ್ಸಿಜನ್ನಿಂದ ನಮ್ಮ ಮೊದಲ ಆದ್ಯತೆ ಮೊದಲನೇ ಮೆದುಳು. ಅಂದರೆ ನಾವು ಉಸಿರಾಡಬೇಕು, ನಮ್ಮ ಹಾರ್ಟ್ ಕೆಲಸ ಮಾಡಬೇಕು, ನಮ್ಮ ಲಂಗ್ಸ್ ಕೆಲಸ ಮಾಡಬೇಕು, ನಮ್ಮ ಕಿಡ್ನಿ ಕೆಲಸ ಮಾಡಬೇಕು, ಎಷ್ಟೊಂದು ಕೆಲಸಗಳಿದೆ ಅಲ್ವಾ. ಆ ಕೆಲಸಕ್ಕೆ ನಮ್ಮ ಮೊದಲನೇ ಮೆದುಳಿಗೆ ಸಾಕಷ್ಟು ಎನರ್ಜಿ ಬೇಕು. ಅದೇನು ಮಾಡುತ್ತೆ, ಮೊದಲು ತನ್ನನ್ನು ತಾನು ನೋಡ್ಕೊಳ್ಬೇಕು, ಈ ಶರೀರ ಸರಿಯಾಗಿರಬೇಕು ಅಂಥೇಳಿ ಅದು ಎನರ್ಜಿಯನ್ನು ತೊಗೊಂಡ್ಬಿಡುತ್ತೆ. ತಗೊಂಡು ಉಳಿದಿದ್ದನ್ನು ಎಮೋಷನಲ್ ಬ್ರೈನ್ಗೆ ಕಳಿಸುತ್ತೆ, ನೀನು ತಗೋ ಇನ್ನು ಉಳಿದಿದ್ದನ್ನು ಅಂತ. ಆ ಎಮೋಷನ್ ಬ್ರೈನ್ನ ತಲುಪಿದಂತಹ ಎನರ್ಜಿ ಎಷ್ಟಿರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಉಳಿದದ್ದು ಮೂರನೇ ಮೆದುಳಿಗೆ ತಲುಪುತ್ತೆ. ಮೂರನೇ ಮೆದುಳು ತಲುಪಿದಾಗ ಅಲ್ಲಿಯೂ ಖರ್ಚಾಗಿ ಉಳಿದ್ರೆ ನಾಲ್ಕನೇ ಮೆದುಳನ್ನು ಎನರ್ಜಿ ತಲುಪುತ್ತೆ. ಎಷ್ಟು ತಲುಪುತ್ತೆ ಗೊತ್ತಿಲ್ಲ. ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಆಗೋದು ಈ ಶಕ್ತಿ ನಾಲ್ಕನೇ ಮೆದುಳಿಗೆ ತಲುಪಿದಾಗ. ಮತ್ತು ನಾವು ಎಷ್ಟು ಶಕ್ತಿಯನ್ನು ಕೊಡ್ತಾ ಇದ್ದೇವೆ ಅಂದರೆ ಈ 20% ಉಪಯೋಗಕ್ಕೆ ಬರೋದು. ಆ 20%ಅಲ್ಲಿ ನಾಲ್ಕನೇ ಮೆದುಳನ್ನು ತಲುಪುವ ಶಕ್ತಿ ಎಷ್ಟು, ಅದು ಬಹಳ ಮುಖ್ಯ ಆಗತ್ತೆ. ಹೆಚ್ಚಿನ ಶಕ್ತಿ ಹರಿಯೋದಿಲ್ಲ. ಈ ವಿಷಯ ನಮ್ಮ ಋಷಿ ಮುನಿಗಳಿಗೆ ಗೊತ್ತಿತ್ತು. ಅವರೇನಂದ್ರು ಅಂದರೆ ಮೊದಲನೇ ಮೆದುಳನ್ನು ಅವ್ರು ಹೇಳಿದ್ರು ಅದರ ಕಾರ್ಯಗುಣವನ್ನು ತಮೋಗುಣ ಅಂತ ಕರೆದ್ರು. ಅದ್ರ ಪಾಡಿಗದಿರುತ್ತೆ, ಅದ್ರ ಕೆಲಸ ಮಾಡ್ಕೊಂಡು ಹೋಗುತ್ತೆ, ಏನೋ ಒಂದು ಎತ್ತ ಬಿತ್ತ ಕೆಲಸ ಮಾಡುತ್ತದು, ತಮೋಗುಣ ಅಂದರು. ಎರಡನೇ ಮೆದುಳಿನಲ್ಲಿ ಇದ್ದಂತಹ ಒಂದು ಕಾರ್ಯವೈಖರಿಯನ್ನು ಏನು ಕರೆದ್ರು, ರಜೋಗುಣ ಅಂತ ಕರೆದ್ರು. ಯಾಕೆ? ಯಾವಾಗಲೂ ತೈ ಎದ್ದು ಕುಡಿತಿರುತ್ತೆ, ಎಮೋಷನ್ಸ್ ಹೆಂಗಿರುತ್ತೋ ಹಾಗೆ ಆಡ್ತಾ ಇರುತ್ತೆ. ಹಾಗಾಗಿ ಅದನ್ನು ರಜೋಗುಣ ಪ್ರಧಾನವಾದದ್ದು ಎರಡನೇ ಮೆದುಳು ಅಂತ ಕರೆದ್ರು. ಇನ್ನು ಮೂರನೇ ಮೆದುಳನ್ನೇನು ಕರೆದ್ರು, ಸತ್ವಗುಣಯುತವಾದ ಮೆದುಳು ಅಂತ ಕರೆದ್ರು. ಆದರೆ ಮಾನವನ ಉದ್ದೇಶ ಯಾವುದು? ಸತ್ವಗುಣಕ್ಕೆ ತಲುಪಿ ಅಲ್ಲಿ ಉಳಿಯುವುದಲ್ಲ, ತ್ರಿಗುಣಾತೀತನಾಗುವುದು. ಹೌದು ತಾನೆ? ತ್ರಿಗುಣಾತೀತನಾದಾಗಲೇ ಮುಕ್ತಿ ಸಿಗೋದು. ಹಾಗಾಗಿ ತ್ರಿಗುಣಾತೀತವಾಗಬೇಕು ಅಂದಾಗ ಯಾವುದದು? ನಾಲ್ಕನೆಯ ಆಧ್ಯಾತ್ಮಿಕ ಮೆದುಳು ತ್ರಿಗುಣಾತೀತವಾಗುವಂತಹ ಮೆದುಳು. ಆ ತ್ರಿಗುಣಾತೀತತೆಗೆ ನಾವು ಎಷ್ಟು ಶಕ್ತಿ ಕೊಡ್ತೀವಿ? ಬಹಳ ಕಮ್ಮಿ. ಈಗ ನಾವು ಆ ಶಕ್ತಿಯನ್ನು ಹೇಗೆ ಹಂಚ್ತೀವಿ ಅಂತ ಹೇಳಿ ಯೋಚನೆ ಮಾಡುವ. ನಮ್ಮ ಮೂರನೆಯ ಬುದ್ಧಿವಂತ ಮೆದುಳಿನಲ್ಲಿ ಚೆನ್ನಾಗಿ ಕಾರ್ಯಚಟುವಟಿಕೆ ನಡೀಬೇಕು ಅಂದರೆ ನಾವು ಬಹಳ ಬುದ್ಧಿಯಾಗಿ ಯೋಚನೆ ಮಾಡಬೇಕು, ಏನೋ ಬರೀಬೇಕು, ಏನೋ ಓದಬೇಕು, ಏನೋ ರಚನಾತ್ಮಕವಾದಂಥ ಕೆಲಸ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದರೆ ಶುದ್ಧ ಶಕ್ತಿಯನ್ನು ನಾವು ಆಹಾರವಾಗಿ ಆಕ್ಸಿಜನ್ನಿನ ರೂಪದಲ್ಲಿ ನಾವು ಕೊಡಬೇಕು. ಆಹಾರವಾಗಿಯೂ ಕೊಡಬೇಕು, ಒಳ್ಳೆಯ ಗಾಳಿಯ ಮುಖಾಂತರವೂ ನಾವು ಆಕ್ಸಿಜನನ್ನು ಸಪ್ಲೈ ಮಾಡಬೇಕಾಗತ್ತೆ. ಶುದ್ಧ ಶಕ್ತಿ ಎಲ್ಲಿಂದ ಸಿಗತ್ತೆ? ಆಹಾರದಿಂದ ಮಾತ್ರ ಸಿಗುತ್ತೆ. ನಮ್ಮ ಶರೀರಕ್ಕೆ ನಾವು ಆಹಾರ ಕೊಡ್ತೇವೆ ಮತ್ತು ಉಸಿರಾಟದಿಂದ ಗಾಳಿಯನ್ನು ಕೊಡ್ತೇವೆ. ಶುದ್ಧ ಶಕ್ತಿ ಯಾವ ಆಹಾರದಲ್ಲಿ ಸಿಗುತ್ತೆ? ಅದು ಬಹಳ ಪ್ರಮುಖ. ಯಾವ ಆಹಾರದಲ್ಲಿ ಸಿಗುತ್ತೆ ಅಂದರೆ ಸತ್ವಯುತವಾದಂತಹ ಆಹಾರದಲ್ಲಿ ಶುದ್ಧ ಶಕ್ತಿ ಸಿಗುತ್ತದೆ. ಮಸಾಲೆ ರಹಿತ ಪದಾರ್ಥಗಳಲ್ಲಿ ಶುದ್ಧ ಶಕ್ತಿ ಸಿಗತ್ತೆ. ಹೆಚ್ಚು ಖಾರ, ಮಸಾಲೆ, ಉಪ್ಪು, ಹುಳಿ ಇಲ್ಲದಂತಹ ಆಹಾರದಲ್ಲಿ ಶುದ್ಧ ಶಕ್ತಿ ಸಿಗುತ್ತದೆ. ಆಯಿತಾ? ಅದರಿಂದ ಅಕಸ್ಮಾತ್ ನಾವು ಮಸಾಲೆ ಪದಾರ್ಥಗಳನ್ನು ಹಾಕಿದರೆ ಏನಾಗುತ್ತೆ ಅಂತಂದರೆ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಸೇರಿಕೊಳ್ಳುತ್ತೆ. ಆ ಟಾಕ್ಸಿನ್ಸನ್ನು ಹೊರ ಹಾಕೋದಕ್ಕೆ ನಮ್ಮ ಮೊದಲನೇ ಮೆದುಳಿದೆಯಲ್ಲ ಅದು ಹೆಚ್ಚು ಕಾರ್ಯನಿರ್ವಹಿಸಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಶಕ್ತಿಯನ್ನು ಮೊದಲನೇ ಮೆದುಳಿಗೆ ಕೊಡಬೇಕಾಗತ್ತೆ.
ಇನ್ನು ನಾವು 4ನೇ ಮೆದುಳಿಗೆ ಆಹಾರವನ್ನು ಎಲ್ಲಿಂದ ಕೊಡ್ತೇವೆ? ಇದು ಪ್ರಾಬ್ಲಮ್ ಇರೋದು. ಅದರಿಂದ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡ್ರೆ ನಾವು, ಅಂದರೆ ಯಾತಕ್ಕೆ ನಮಗೆ ಋಷಿಮುನಿಗಳು ಸಾತ್ವಿಕ ಆಹಾರ ಉಪಯೋಗಿಸಿ, ಕಂದಮೂಲಗಳನ್ನು ಉಪಯೋಗಿಸಿ, ಹೆಚ್ಚು ಬೇಯಿಸಿದ ಆಹಾರವನ್ನು ತೆಗೆದುಕೊಳ್ಬೇಡಿ, ಸಾಧ್ಯವಾದಷ್ಟು ಹಣ್ಣುಗಳನ್ನು ತಿನ್ನಿ ಯಾಕೆ ಹೇಳಿದರು ಅಂದರೆ, ಇದಕ್ಕಾಗಿ ನಿಮ್ಮ ಶರೀರದಲ್ಲಿ ಟಾಕ್ಸಿನ್ಸ್ ಉತ್ಪತ್ತಿ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕಾಗಿ. ಟಾಕ್ಸಿನ್ಸ್ ಉತ್ಪತ್ತಿ ಆದರೆ ಏನಾಗುತ್ತೆ? ಮೊದಲನೇ ಮೆದುಳೆ ಹೆಚ್ಚಿನ ಕೆಲಸ ಮಾಡಬೇಕಾಗತ್ತೆ, ನಿಮ್ಮ ಎಲ್ಲ ಶಕ್ತಿಯು ಮೊದಲನೇ ಮೆದುಳಿಗೆ ಸೋರಿ ಹೋಗ್ತದೆ ಅಂತ ಹೇಳಿ. ಇನ್ನು ನಮ್ಮ ಮನಸ್ಸು ಈಗ ಆಹಾರದಾಯಿತು, ಆಹಾರ ಸತ್ವಯುತವಾದ ಸಾತ್ವಿಕ ಆಹಾರವನ್ನು ಕೊಡೋದ್ರಿಂದ ನಮ್ಮ ಮೊದಲ ಮೆದುಳು ಮಾಮೂಲಿನ ಕೆಲಸ ಮಾಡುತ್ತೆ, ಅಲ್ಲಿಂದ ಶಕ್ತಿ 2ನೇ ಮೆದುಳಿಗೆ ಹೋಗುತ್ತೆ, ಅಲ್ಲಿಂದ 3ನೇ ಮೆದುಳಿಗೆ ಹೋಗುತ್ತೆ, ಅಲ್ಲಿ ಉಳಿದ್ರೆ 4ನೇ ಮೆದುಳಿಗೆ ಹೋಗುತ್ತೆ. ಇನ್ನು ಆಮೇಲೆ 2ನೇ ಮೆದುಳನ್ನು ಸ್ವಲ್ಪ ಕಮ್ಮಿ ಮಾಡೋಣ, ಅದಕ್ಕೆ ಶಕ್ತಿ ಉಪಯೋಗಿಸೋದನ್ನು. ಹೇಗೆ ಅಂದರೆ, ಶಾಂತವಾಗಿ ಮನಸ್ಸು ಇದ್ದಾಗ 2ನೇ ಮೆದುಳು ಕೆಲಸ ಮಾಡಲ್ಲ. ಯಾವುದೇ ಕೋಪ, ತಾಪ, ಹೊಟ್ಟೆಕಿಚ್ಚು, ಅದು ಇದು ಏನೂ ಇಲ್ಲ ಅಂದರೆ 2ನೇ ಮೆದುಳು ತಣ್ಣಗಿದೆ. ತಣ್ಣಗಿದ್ರೆ ಏನಾಯಿತು? ಎನರ್ಜಿ ಹೆಚ್ಚಿಗೆ ತೊಗೊಳ್ಳಲ್ಲ ಅದು. ಅವಾಗೇನಾಗುತ್ತೆ? ಎನರ್ಜಿ ತಕ್ಷಣ ಮೇಲಕ್ಕೆ ಹೋಗುತ್ತೆ, ಅದರ 3ನೇ ಮೆದುಳಿಗೆ ತಲುಪತ್ತೆ. ಈ 2ನೇ ಮೆದುಳಿನ ಕೆಲಸ ಇಲ್ದಂಗೆ ಮಾಡಬೇಕಾಗತ್ತೆ ನಾವು. ಅಂದರೆ ನಮ್ಮ ಮನಸ್ಸನ್ನು ಸದಾಕಾಲ ಶಾಂತವಾಗಿ ಸಮಾಧಾನದಿಂದ ಇಟ್ಕೊಳ್ಳಬೇಕಾಗತ್ತೆ. ಅದಕ್ಕೋಸ್ಕರ ಋಷಿಮುನಿಗಳೇನು ಮಾಡ್ತಿದ್ರು? ಏಕಾಂತದಲ್ಲಿ ಇರ್ತಾಯಿದ್ರು, ಏಕಾಂತವಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ರು. ಯಾಕೆಂದರೆ ಯಾರೂ ಇಲ್ಲ ಅಂದರೆ ಅಲ್ಲಿ ನಮ್ಮ 2ನೇ ಮೆದುಳು ಕುಣಿಯೋದಿಲ್ಲ, ಅಂದರೆ ರಾಗಭಾವಗಳ ತಾಕಲಾಟ ಇರೋದಿಲ್ಲ ಅಂತ ಹೇಳಿ. ಇದೇ ಸಾತ್ವಿಕ ಆಹಾರವನ್ನು ಸಾಧಕರು ಉಪಯೋಗಿಸೋದರ ರಹಸ್ಯ ಮತ್ತು ಶಾಂತವಾಗಿ ಮೌನವಾಗಿರುವುದರ ರಹಸ್ಯ. ಮಾತಾಡಲಿಲ್ಲ ಅಂದಾಗ ಹೆಚ್ಚಿನ ಆಲೋಚನೆ ಇರೋದಿಲ್ಲ. ಹೆಚ್ಚಿನ ಆಲೋಚನೆ ಇಲ್ಲ ಅಂದರೆ ನಮ್ಮ ರಾಗಭಾವಗಳಿಗೆ ಹೆಚ್ಚಿನ ಕೆಲಸ ಮಾಡೋದಿಲ್ಲ. ಹಾಗಾಗಿ ಶಾಂತವಾಗಿಯೂ ಇರಬೇಕು, ಮೌನವಾಗಿಯೂ ಇರಬೇಕು. ಸಾತ್ವಿಕ ಆಹಾರವನ್ನು ಕೂಡ ನಾವು ತೆಗೆದುಕೊಳ್ಬೇಕು. ಆವಾಗ ನಮ್ಮ 3ನೇ ಮೆದುಳಿಗೆ ಹೆಚ್ಚಿನ ಶಕ್ತಿ ಹರಿಯುತ್ತೆ. ಆನಂತರ ಉಳಿದಿದ್ದು 4ನೇ ಮೆದುಳನ್ನು ತಲುಪುತ್ತೆ. ಅದಕ್ಕಾಗಿ ನಾವು ಸಾತ್ವಿಕ ಆಹಾರವನ್ನು ಉಪಯೋಗಿಸ್ಬೇಕು. ಮತ್ತು ಆಗ ಈಗ ಕಾಡಂಚಿನ ಅಥವಾ ಒಂದು ಪಾರ್ಕ್ ಅಂತ ಇರುವಂತಹ ಜಾಗ, ಅಥವಾ ಈ ನಮ್ಮ ಎಸ್ಟೇಟ್ ಇದೆಯಲ್ಲ ಈ ಥರ ಜಾಗ, ಅಂದರೆ ಹೆಚ್ಚು ಗಿಡ ಮರಗಳಿದ್ದು ಒಳ್ಳೆಯ ಗಾಳಿ ಬರುವಂತಹ ಪ್ರದೇಶಗಳಲ್ಲಿ ಇದ್ದಾಗ ಏನಾಗುತ್ತೆ? ಹೆಚ್ಚಿನ ಆಕ್ಸಿಜನನ್ನು ಉಸಿರಾಡ್ತೇವೆ. ಮತ್ತು ಪ್ರಾಣಾಯಾಮವನ್ನು ಬೆಳಿಗ್ಗೆ ಮತ್ತು ಸಂಜೆ ಕಡ್ಡಾಯವಾಗಿ ನಾವು ಮಾಡೋದರಿಂದ ಕೂಡ ಹೆಚ್ಚಿನ ಒಳ್ಳೆಯ ಆಕ್ಸಿಜನನ್ನು ನಾವು ನಮ್ಮ ಶರೀರಕ್ಕೆ ಒದಗಿಸ್ಬೋದು. ಆ ಮುಖಾಂತರ ನಮ್ಮ ಬ್ರೈನಿಗೆ ಶಕ್ತಿಯನ್ನು ಒದಗಿಸ್ಬಹುದು. ಹಾಗಾಗಿ ಈಗ 4ನೇ ಮೆದುಳಿಗೆ ಹೆಚ್ಚು ಶಕ್ತಿ ಹೋಗಬೇಕು ಅಂದಾಗ ನಾವು ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ. ಮಸಾಲೆ ಪದಾರ್ಥ, ಮಾಂಸಾಹಾರಗಳು ರಜೋಗುಣವನ್ನು ಹೆಚ್ಚು ಮಾಡುತ್ತೆ, ಅದರಿಂದ ಅದನ್ನು ಬಿಡಬೇಕಾಗತ್ತೆ. ಈ ಎಲ್ಲವನ್ನು ನಾವು ಗಮನಿಸಿಕೊಡ್ಬೇಕಾಗತ್ತೆ. ಆವಾಗ 4ನೇ ಮೆದುಳು ಸ್ವಲ್ಪ ಚುರುಕಾಗತ್ತೆ, ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಹೋಗುತ್ತೆ. ಅವಾಗೇನಾಗುತ್ತೆ? ಈ 4ನೇ ಮೆದುಳು ಚುರುಕಾದಾಗ ಅಂದರೆ ಇಂಟ್ರಾಸ್ಪೆಕ್ಷನ್ ಗುಣವನ್ನು ನಮಗೆ ಕೊಡುತ್ತೆ. ಇಂಟ್ರಾಸ್ಪೆಕ್ಷನ್ ಅಂದ್ರೇನು? ನಮ್ಮನ್ನೇ ನಾವು ನೋಡಿಕೊಳ್ಳುವಂತಹ ಗುಣ. ನಾನು ಹೇಗಿದ್ದೇನೆ, ನನ್ನ ಮನಸ್ಸು ಹೇಗಿದೆ, ನಾನೇನು ತಪ್ಪು ಮಾಡಿದೆ, ನನ್ನ ಮನಸ್ಸು ಯಾಕೆ ಹೀಗೆ ಮಾಡ್ತಿದೆ ಅಂತ ಹೇಳಿ ನನ್ನನ್ನೇ ನಾನು ನೋಡ್ಕೊಳ್ಳೋದು ಹೇಗೆ? ನಾವೆಲ್ಲರೂ ಹೇಳ್ತೀವಿ ಸುಲಭವಾಗಿ, ನಿಮ್ಮನ್ನು ನೀವು ನೋಡ್ಕೊತಾ ಇರಿ. ಏನು ಹೆಂಗೆ ನೋಡ್ಕೊಳ್ಳೋದು? ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನನಗೆ ಗೊತ್ತಾಗುತ್ತಾ ನನ್ನೊಳಗೇನಿದೆ ಅಂತ? ಖಂಡಿತ ಗೊತ್ತಾಗಲ್ಲ. ಯಾವಾಗ ನನ್ನನ್ನು ನಾನು ನೋಡಿಕೊಳ್ಳುವ ಗುಣ ನನಗೆ ಬರುತ್ತೆ ಅಂದರೆ ನನ್ನ 4ನೇ ಮೆದುಳು ಚುರುಕಾದಾಗ. ಯಾವಾಗ ಚುರುಕಾಗುತ್ತದೋ? ಸಾತ್ವಿಕ ಆಹಾರದಿಂದ, ಪ್ರಾಣಾಯಾಮದಿಂದ, ಮತ್ತು 2ನೇ ಮೆದುಳು ತಣ್ಣಗೆ ಇದ್ದಾಗ. ಹಾಗಾಗಿ ನಮ್ಮ ಮನಸ್ಸನ್ನು ನೋಡುವ ಹಂತ ಬರಬೇಕು ಅಂದರೆ ನಮಗೆ 4ನೇ ಮೆದುಳು ಚುರುಕಾಗಬೇಕು. ಆ ಮೆದುಳಿನ ಕಾರ್ಯಚಟುವಟಿಕೆ ಹೆಚ್ಚಾಗಬೇಕು. ನಮ್ಮ ಆಧ್ಯಾತ್ಮಿಕ ಮೆದುಳನ್ನು ಉಪಯೋಗಿಸುವಾಗ ಇಟ್ ಸಪ್ರೇಟ್ಸ್ ಮೀ ಫ್ರಮ್ ದ ಫೀಲಿಂಗ್ ಆಫ್ ಮೀ, ದಟ್ ಈಸ್ ದ ಫೀಲಿಂಗ್ ಆಫ್ ಐ ಅಂತ ಹೇಳ್ತಾರೆ. ಅಂದರೆ ನನ್ನನ್ನೇ ಅದು ಹೊರಗಡೆ ತರುತ್ತಂಥದ್ದು. ನನ್ನನ್ನು ನಾನು ಎದುರು ನಿಂತು ನೋಡೋದಕ್ಕೆ, ಇವಾಗ ಯಾರನ್ನ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಲ್ವಾ, ಆ ರೀತಿಯಾಗಿ ನನ್ನನ್ನೇ ನಾನು ಆ ರೀತಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ಸ್ಥಿತಿಗೆ ನಮ್ಮ 4ನೇ ಮೆದುಳು, ಆಧ್ಯಾತ್ಮಿಕ ಮೆದುಳು ನಮ್ಮನ್ನು ತೋರಿಸುತ್ತೆ. ಅಂದರೆ ನನ್ನನ್ನೇ ನಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗುವ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ 4ನೇ ಮೆದುಳು ಅತ್ಯಂತ ಅಗತ್ಯವಾದಂತಹದ್ದು. ನಮ್ಮ ಮನಸ್ಸನ್ನು ನಾವು ಸಾಕ್ಷಿ ಭಾವದಿಂದ ನೋಡೋದು ಅಂತೀವಲ್ಲ, ಅದು ಇದೇನೆ. ಅಂದರೆ ನಮ್ಮನ್ನೇ ನಾವು ನೋಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದೇನು ಅಂದರೆ, ಅಲ್ಲಿ ಎಲ್ಲ ಅನುಭವಕ್ಕೂ ಪ್ರತಿಕ್ರಿಯೆ ತೋರಿಸ್ತಾ ಇರ್ತಲ್ಲ, ಮೊದಲು ಅರಿವು ಉಂಟಾಗತ್ತೆ,
ಅವಾಗ ನಮ್ಮ ಮನಸ್ಸು ಏನು ಮಾಡುತ್ತೆ ಅಂತ ಹೇಳಿ ನಾವು ನಮ್ಮನ್ನು ಸಾಕ್ಷಿ ಭಾವದಿಂದ ನೋಡಿಕೊಂಡಾಗ ನಮಗೇನೇನು ಅರ್ಥ ಆಗುತ್ತೆ ಅಂತ ಹೇಳಿದರೆ, ನಮ್ಮ ಮನಸ್ಸು ಏನನ್ನಾದರೂ ಗಮನಿಸಿದಾಗ ಪ್ರತಿಯೊಂದು ಅನುಭವಕ್ಕೂ ಕೂಡ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇರುತ್ತೆ. ಅರಿವು ಬಂದ ನಂತರ ಏನಾಗುತ್ತೆ, ಭಾವನೆಗಳು ಮತ್ತು ಪ್ರತಿಕ್ರಿಯೆಗಳ ಕೆಲಸ ಪ್ರಾರಂಭ ಆಗುತ್ತೆ. ನಮ್ಮ ಮನಸ್ಸು ಮಾಡೋದಾಗೆ ಏನೋ ಒಂದು ಅನುಭವ ಆಯಿತು, ಆಹಾ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಶುರುವಾಯಿತು, ಅಲ್ಲಿಗೆ ಪ್ರತಿಕ್ರಿಯೆ ಶುರುವಾಗುತ್ತೆ. ಅಯ್ಯೋ ಹೊರಗಡೆ ಹೋದರೆ ತುಂಬ ಬಿಸಿಲು, ಹಾಗೆ ಏನೋ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ಬಿಡುತ್ತಲ್ವ. ಈ ರೀತಿ ಮಾಡುವಂತಹ ಮನಸ್ಸನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಾಡ್ತಾ ಇರುತ್ತೆ. ಅವಾಗೇನಾಗುತ್ತೆ, ನಾವು ಅನಂತ ಒಂದು ಇದರಲ್ಲಿ ಯೋಚನೆಗಳ ರೂಪದಲ್ಲಿ, ಥಾಟ್ ರೂಪದಲ್ಲಿ ಕೂಡ ಶುರುವಾಗ್ತದೆ. ಅದನ್ನೇ ನಮ್ಮ ಋಷಿ ಮುನಿಗಳು ವೃತ್ತಿ ಅಂತ ಕರೆದರು. ಅಂದರೆ ಯಾವುದಾದರೂ ಒಂದು ಅನುಭವಕ್ಕೆ ನಮ್ಮ ಮನಸ್ಸು ಪ್ರತಿಕ್ರಿಯಿಸುವ ರೀತಿ ಮತ್ತು ಮಾತನಾಡುವ ರೀತಿ ಅಥವಾ ಆಲೋಚನೆ ಮಾಡುವ ರೀತಿ ಅವೆಲ್ಲಕ್ಕೂ ಕೂಡ ಸೇರಿ ಋಷಿ ಮುನಿಗಳು ಏನು ಕರೆದ್ರು ಅದಕ್ಕೆ ಅಂದರೆ ವೃತ್ತಿ ಅಂದರು. ಅದರಿಂದ ನಮ್ಮ ಚಿತ್ತದ ವೃತ್ತಿ ಏನಪ್ಪ ಅಂದರೆ, ಎಲ್ಲ ಬಂದ ಅನುಭವಗಳಿಗೆಲ್ಲ ಅದು ತಿರುಗಿ ಉತ್ತರ ಕೊಡುವಂಥದ್ದು. ಆ ಅನುಭವವನ್ನು ನೋಡೋದು ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡೋದು, ಅದು ಹೀಗಿದೆ ಹಾಗಿದೆ ಅಂತ ತೀರ್ಮಾನ ಕೊಡೋದು, ಇಂಥದ್ದೇ ಮಾಡ್ತಾ ಹೋಗುತ್ತೆ. ಅದನ್ನು ವೃತ್ತಿ ಅಂತಾರೆ. ಈಗಾಗಲೇ ಅನೇಕ ಅನುಭವಗಳನ್ನು ನಾವು ಬಳಸಿರೋದ್ರ ಮುಖಾಂತರ ಅದು ನಮ್ಮ ಮನಸ್ಸಿನಲ್ಲಿ ಅನೇಕ ನೆನಪುಗಳು ಕೂಡ ಉಳ್ಕೊಂಡಿದೆ. ಹಾಗೂ ಎಲ್ಲವನ್ನು ಮಾರ್ಗದರ್ಶನ ಮಾಡೋ ಸ್ಥಿತಿನಲ್ಲಿದೆ. ವೃತ್ತಿ ಉತ್ಪತ್ತಿಯಾದಾಗ ಅಹಂನ ಒಂದು ಭಾಗ ಆಗುತ್ತೆ. ಅದು ಅಹಂನ ಒಂದು ಭಾಗವೇ ಆ ಚಿತ್ತದ ವೃತ್ತಿ. ಯಾವಾಗ 4ನೇ ಮೆದುಳು ಟೇಕ್ ಓವರ್ ಮಾಡುತ್ತೋ ಆವಾಗ ಈ ವೃತ್ತಿ ನಿಂತು ಹೋಗ್ಬಿಡುತ್ತೆ. ಈ ಚಿತ್ತದ ವೃತ್ತಿ ನಿಂತು ಹೋಗೋದು ಯಾವಾಗ ಅಂದರೆ, 4ನೇ ಮೆದುಳು ಈ ಎಲ್ಲ ಮೆದುಳನ್ನು ಟೇಕ್ ಓವರ್ ಮಾಡಿದಾಗ ಅಲ್ಲಿವರೆಗೆ ನಿಲ್ಲೋದಿಲ್ಲ ವೃತ್ತಿ. ಅಲ್ಲಿವರೆಗೆ ನಮ್ಮ ಅಹಂ ಕೆಲಸ ಮಾಡ್ತಾನೇ ಇರ್ತದೆ. ನಾವು ಒಂದು ಹೆಡೆಯನ್ನು ತೊಳೆದ್ರೆ ಇನ್ನೊಂದು ಹೆಡೆ ಮೇಲೆ ಕೆದ್ದಿರುತ್ತೆ. ಮತ್ತು ಒಂದಲ್ಲ ಒಂದು ಆಲೋಚನೆಯಲ್ಲೇ ಇರ್ತೀವಿ. ಚಿತ್ತದ ವೃತ್ತಿಗಳು ಸತತವಾಗಿ ನಡೀತಾ ಇರುತ್ತೆ. ಯಾವಾಗ ಸತತವಾಗಿ ನಡೆಯುವ ವೃತ್ತಿ ನಿಲ್ಲತ್ತೆ ಅಂದರೆ 4ನೇ ಮೆದುಳಿನಲ್ಲಿ ಅದು ಚುರುಕಾಗಿ ಈ 3 ಮೆದುಳನ್ನು ತನ್ನ ಕೈಗೆ ತೆಗೆದುಕೊಂಡಾಗ ನಿಲ್ಲುತ್ತೆ. ಆವಾಗ ಬರೀ ಅರಿವು ಮಾತ್ರ ಇರುತ್ತೆ. ಈ ಅರಿವನ್ನೇ ಕೃಷ್ಣಮೂರ್ತಿ ಅವರು ಹೇಳಿದ್ದು ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತ. ಅವೇರ್ನೆಸ್ ಎಲ್ಲಿ ಬರುತ್ತೆ? 4ನೇ ಮೆದುಳಿನಲ್ಲಿ ಬರುವಂತಹದ್ದು ಅದು. ಅಲ್ಲಿ ಪ್ರತಿಕ್ರಿಯೆ ಇರೋದಿಲ್ಲ, ಆಲೋಚನೆ ಇರೋದಿಲ್ಲ, ಆಲೋಚನಾರಹಿತ ಬರೀ ಅರಿವಿನಿಂದ ಇರುವ ಜಾಗೃತ ಸ್ಥಿತಿ. ಕಾನ್ಸ್ಟೆಂಟ್ ಅವೇರ್ನೆಸ್ ಬರೋದು 4ನೇ ಮೆದುಳಿನಲ್ಲಿ. ಅದರಿಂದ ಅವರು ಅದನ್ನು ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಚಾಯ್ಸ್ ಇಲ್ಲ ಅಂತ. ಚಾಯ್ಸ್ ಇರೋ ಕೆಲಸ ಸಾಧ್ಯ, ಬರೀ ಅವೇರ್ನೆಸ್ ಇರುತ್ತೆ. ಅವೇರ್ನೆಸ್ ಅಂದರೆ ಅವೇರ್ನೆಸ್, ಯಾಕಂದರೆ 4ನೇ ಮೆದುಳಲ್ಲಿ ನಾವಿರ್ತೇವೆ. ಅಂತಹ ಸ್ಥಿತಿ 4ನೇ ಮೆದುಳು ಬೆಳೆದಾಗ ಮಾತ್ರ ಸಾಧ್ಯ. ಹೀಗೆ ಗಮನಿಸುವುದನ್ನು ಕಲಿತ ಮೇಲೆ ಆಯ್ಕೆ ಇಲ್ಲದ ಎಚ್ಚರದ ಸ್ಥಿತಿಯಲ್ಲಿ ಒಂದು ವೇಳೆ ಒಂದು ಕೆಟ್ಟ ಆಲೋಚನೆ ನಮ್ಮ ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡ್ರೆ ಏನಾಗುತ್ತೆ? ಏನೂ ಆಗಲ್ಲ. ಆ ಕೆಟ್ಟ ಆಲೋಚನೆಯನ್ನು ಗಮನಿಸ್ತೇವೆ, ಅದು ನಂದಲ್ಲ, ಅದು ಧ್ಯಾನ ಆಗುತ್ತೆ, ಅದ್ರ ಪಾಡಿಗೆ ಹೊರಟು ಹೋಗುತ್ತೆ. ಅಲ್ಲಿ ಏನೂ ಉಳಿದಿರೋದಿಲ್ಲ, ಬರೀ ಧ್ಯಾನದ ಸ್ಥಿತಿ ಮಾತ್ರವೇ ಉಳಿದಿರುತ್ತೆ. ಅದು ಬಂದಂತೆ ಹೊರಟು ಹೋಗುತ್ತೆ ಕೆಟ್ಟ ಆಲೋಚನೆ. ಯಾಕೆಂದರೆ ಅದು ನಮ್ಮದಲ್ಲ, ನಮ್ಮಿಂದ ಉತ್ಪತ್ತಿಯಾದದ್ದು ಅಲ್ಲ. ಒಂದು ವೇಳೆ ನಾವೇನಾದರೂ ಅದನ್ನು ಆ ರೀತಿ ನೋಡ್ದಲೇ ಅಯ್ಯೋ ಇಂಥ ಆಲೋಚನೆ ನನಗೆ ಯಾಕೆ ಬಂತು, ನನ್ನಂತೊಳಗೆ ನಾನು ಇಷ್ಟು ವರ್ಷದಿಂದ ಹೋ ಅಂತ ಏನಾದ್ರು ನಾವು ಅಂದ್ಕೊಂಡ್ರೆ ಅವಾಗೇನಾಗುತ್ತೆ, ನಮ್ಮ 2ನೇ ಮೆದುಳು ಕೆಲಸ ಶುರು ಮಾಡಿರುತ್ತೆ. ಯಾಕೆಂದರೆ ಅದರಲ್ಲೇ ನಾನು ಅನ್ನೋದಿರೋದು. ಅಹಂ ಇರೋದು 2ನೇ ಮೆದುಳಲ್ಲಿ. 2ನೇ ಮೆದುಳು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮತ್ತೆ ಮುಗೀತಲ್ಲಿ ಕತೆ. ಒಂದು ಉದಾಹರಣೆ ನೋಡೋದಾದರೆ, ರಸ್ತೆಯಲ್ಲಿ ಹೋಗ್ತಿರ್ತೀವಿ, ಯಾವುದೋ ಒಂದು ಮಗುನೋ ಅಥವಾ ದೊಡ್ಡವರೋ ಯಾರೋ ಒಬ್ಬರು ಒಂಚೂರು ಎಡುತ್ತಾರೆ, ಬೀಳ್ತಾರೆ. ತಕ್ಷಣ ಏನು ಮಾಡ್ತೀವಿ? ಸುಮ್ಮನೆ ಇರ್ತೀವಾ? ತಟ್ಟಂತ ಹೋಗಿ ಅವ್ರಿಗೆ ಕೈ ಕೊಟ್ಟು ಎತ್ತೋದು, ಅವ್ರನ್ನ ಕೂರಿಸೋದು, ಒಂಚೂರು ನೀರಿದ್ರೆ ಕುಡಿಸೋದು, ಏನೋ ಮಾಡಿಬಿಡ್ತೀವಿ. ಎಲ್ಲ ಆಯಿತು, ಅವ್ರು ಹೊರಟೋದ್ರು, ಎದ್ದು ಅವ್ರು ಹೋಗ್ಬಿಟ್ರು. ಈಗ 2ನೇ ಮೆದುಳು ಕೆಲಸ ಶುರು ಮಾಡುತ್ತೆ. ಅಲ್ಲ, ನಾನು ಇಷ್ಟೆಲ್ಲ ಮಾಡಿದೆ, ಅವ್ರು ಒಂದು ಥ್ಯಾಂಕ್ಸ್ ಹೇಳಿದಲ್ಲಿ ಹಂಗೆ ಹೋಗ್ಬಿಟ್ರಲ್ಲ, ಇದು ಯಾರ ಕೆಲಸ? ಸುಮ್ಮನೆ ಕೆಲಸ ಮಾಡಿದ್ದು, ಸೇವೆ ಮಾಡಿದ್ದು 4ನೇ ಮೆದುಳು. ಅವ್ರು ನಂಗೆ ಥ್ಯಾಂಕ್ಸ್ ಹೇಳ್ತಲೇ ಹೋಗ್ಬಿಟ್ರು. ಅವರು ಒಂದು ಸ್ವಲ್ಪನೂ ಕೃತಜ್ಞತೆ ಇಲ್ಲ ಅವ್ರಿಗೆ ಅಂತೇಳಿದ್ದು ಯಾರು? ನಂದೇ 2ನೇ ಮೆದುಳು. ಅದು ಕೆಲಸ ಶುರು ಮಾಡ್ತು ಅಂದರೆ ಈಗೋ ಎದ್ದು ನಿಂತ್ಕೊಂತು, ಅಹಂಕಾರ ಎದ್ದು ನಿಂತ್ಕೊಂತು, ಆಯಿತು ಅಲ್ಲಿಗೆ. ಹಾಗಾಗತ್ತೆ. ಅವಾಗ 2ನೇ ಮೆದುಳು ಏನು ಮಾಡುತ್ತೆ? ಈ ಬುದ್ಧಿವಂತ ಮೆದುಳನ್ನು ತನ್ನ ಕೈಗೆ ತಗೊಂಡ್ಬಿಡತ್ತೆ. ಹಾಗಾಗಿ ನಮಗೆ ಯೋಚನೆ ಮಾಡೋ ಶಕ್ತಿ ಅವಾಗ ಬರೋದಿಲ್ಲ. ಆ ಥರ ಸ್ಥಿತಿ ಆಗುತ್ತೆ. ಈ ನಮ್ಮ ಎಲ್ಲ ಶಕ್ತಿಗಳನ್ನು 1ನೇ ಮೆದುಳು, 2ನೇ ಮೆದುಳು, ಬುದ್ಧಿವಂತ 3ನೇ ಮೆದುಳಿಗೆ ನಾವು ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಯಾಕೆಂದರೆ ನಮ್ಗೆ 4ನೇ ಮೆದುಳಿಗೆ ಕಳಿಸ್ಲಿಕ್ಕೆ ಗೊತ್ತಿಲ್ಲ ಇನ್ನು. ಅದು ಕಳಿಸೋದು ಗೊತ್ತಾಗಬೇಕು ನಮಗೆ.
ನಿಸ್ವಾರ್ಥವಾದ ಆಲೋಚನೆ, ನಿಸ್ವಾರ್ಥವಾದಂತಹ ಯಾವುದೇ ಆಲೋಚನೆ ಮಾಡದೆ ಮಾಡದಂತಹ, ಅತ್ಯಂತ ಕರುಣೆಯಿಂದ ಮಾಡಿದಂತಹ, ಅನುಕಂಪದಿಂದ ಮಾಡಿದಂತಹ ಯಾವುದೇ ಸೇವೆ, ಯಾವುದೇ ಕೆಲಸ, ಯಾವುದೇ ಅದರಿಂದ ನನಗೆ ಬರಲಿ ಅಂತ ಯಾವ ಒಂದು ಇದನ್ನು ಇಟ್ಕೊಳ್ದಲ್ಲೇ ಮಾಡ್ತೀವಲ್ಲ, ಆ ಸೇವೆ ಇದೆಯಲ್ಲ ಅದು 4ನೇ ಮೆದುಳಿನ ಕೆಲಸ. ಯಾವಾಗ ನಾವು ನನಗೆ ಅದರಿಂದ ಏನು ಸಿಕ್ತು ಅಂತ ಯೋಚನೆ ಮಾಡ್ತೀವಿ, 2ನೇ ಮೆದುಳಿಗೆ ಇಳಿದ್ಬಿಡ್ತೀವಿ ನಾವು. ನಮ್ಮ ಪ್ರಜ್ಞೆ 2ನೇ ಮೆದುಳಿಗೆ ಬಂದುಬಿಡುತ್ತೆ. ಅದು ಬರದಲ್ಲೇ ಇರುವಂತೆ ನೋಡ್ಕೋಬೇಕು ಅಂದರೆ ನಿಸ್ವಾರ್ಥ ಸೇವೆ, ಪರಮ ಕರುಣೆಯಿಂದ ಮಾಡುವಂತಹ ಸೇವೆ ಮಾತ್ರವೇ 4ನೇ ಮೆದುಳಿನ ಕೆಲಸ. ಈಗ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಯಾಕೆ ಸೇವೆಗೆ ಒತ್ತು ಕೊಡ್ತೀವಿ ನಾವು. ಸೇವಾ ವಿಭಾಗ ಅನ್ನೋದನ್ನೇ ಯಾತಕ್ಕೆ ನಾವು ಮಾಡಿಟ್ಟಿದ್ದೇವೆ. ಏನಿದೆ, ನಮ್ಗೆ ಏನು ಬರಬೇಕಾಗಿದೆ ಅದರಿಂದ, ಏನನ್ನೂ ಬಯಸಲ್ಲ ನಾವು, ಬರೀ ಕೊಡುವುದಷ್ಟೇ ನಮ್ಮ ಕೆಲಸ. ಯಾಕೆ 4ನೇ ಮೆದುಳಿನಲ್ಲಿ ಕೆಲಸ ಮಾಡಲಿ, ಆಧ್ಯಾತ್ಮಿಕ ಮೆದುಳು ಚುರುಕಾಗಲಿ ಅಂತ ಸೇವೆಯನ್ನು ಕೂಡ ಕೊಟ್ಟಿರೋದು ನಮಗೆ. ಇದು ಒಳ ಅರ್ಥಗಳು. ಈ ನಮ್ಮ ಮೆದುಳಿಗೆ, 4ನೇ ಮೆದುಳಿಗೆ ಹೆಚ್ಚಿನ ಶಕ್ತಿಯನ್ನು ಹರಿಸುವ ಬಗ್ಗೆ ನಾವೀಗ ಯೋಚನೆ ಮಾಡಬೇಕಾಗಿದೆ. ಮೊದಲನೇದು, 2ನೇದು, 3ನೇದು ತಗೊಂಡೇ ಬಿಡ್ತವೆ, ಅವು ಪಾಡಿಗೆ ಅವು ತಗೋತವೆ. 4ನೇ ಮೆದುಳಿಗೆ ಹರಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಮ್ಮ ಆ ಮೆದುಳಿನಲ್ಲಿ ಏನಿದೆ ಅಂದರೆ ಮಿಲಿಯಗಟ್ಟಲೆ ನ್ಯೂರಾನ್ಸ್ ಇದ್ದಾವೆ. ಆ ನ್ಯೂರಾನ್ಸ್ಗಳಿಗೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡೋದು, ಕಾರ್ಯಕ್ರಮಗಳನ್ನು ನಡೆಸೋದು ಎಲ್ಲದೂ ಗೊತ್ತು. ಅವಕ್ಕೆ ಒಂದನ್ನೊಂದು ಹೆಣಕೊಂತವೆ, ಏನು ಕಾರ್ಯಕ್ರಮ ಬೇಕಾದ್ರೂ ರೂಪಿಸ್ತವೆ, ಎಷ್ಟು ಕ್ರಿಯಾತ್ಮಕವಾಗಿ ಬೇಕಾದ್ರೆ ಮಾಡ್ತವೆ, ಎಷ್ಟು ರಚನಾತ್ಮಕವಾಗಿ ಕೆಲಸ ಬೇಕಾದ್ರೆ ಮಾಡ್ತವೆ. ಎಲ್ಲ ಶಕ್ತಿ ಮೆದುಳಿಗಿದೆ. ಆದರೆ ಶಕ್ತಿನೇ ಕೊಡ್ತಿಲ್ವೇ ನಾವು? ಅವಾಗೆಲ್ಲ ಇದೆ, ಆದರೆ ನಾವು ಶಕ್ತಿಯನ್ನು ಹಂಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ನಮ್ಮ ಕೈನಲ್ಲಿ. ನಮ್ಮ ಎಲ್ಲ ಶಕ್ತಿಯು ಕೆಳಗಿನ 3 ಮೆದುಳಿಗೆ ಮುಗ್ದು ಹೋಗ್ತಾ ಇದೆಯಲ್ಲ. ಅದರಿಂದ ಅದು ಎಷ್ಟು ಪ್ಲಾಸ್ಟಿಕ್ ಆಗಿದೆ ಅಂದರೆ, ಎಷ್ಟು ಇದಾಗಿದೆ ಅಂದರೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ನಮಗೆ. ಆದರೆ ಅದಕ್ಕೆ ಶಕ್ತಿಯನ್ನು ನಾವು ಒದಗಿಸ್ತಾ ಇಲ್ಲ. ಹೊಸ ಹೊಸ ಕನೆಕ್ಷನ್ ಮಾಡಿಕೊಳ್ಳುತ್ತೆ, ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುತ್ತೆ, ಎಲ್ಲವನ್ನು ಮಾಡ್ತಾ ಹೋಗುತ್ತೆ ಈ ನ್ಯೂರಾನ್ಸು. ಆದರೆ ಈ ನ್ಯೂರಾನ್ಸ್ ಎಲ್ಲ ಒಂದು ವೇಳೆ ನಾವು ಉಪಯೋಗಿಸ್ತಿಲ್ಲ ಅಂದಾಗ ಏನಾಗುತ್ತೆ ಗೊತ್ತಾ, ಅವೆಲ್ಲ ಸತ್ತು ಹೋಗ್ಬಿಡುತ್ತೆ ನ್ಯೂರಾನ್ಸ್. ಅದಕ್ಕಾಗಿಯೇ ಎಷ್ಟು ವಯಸ್ಸಾದ ಮೇಲೆ ಕೂಡ ಓದ್ತಾ ಇರಿ, ಹೊಸ ಹೊಸ ಪುಸ್ತಕಗಳನ್ನು ಓದಿ, ಏನಾದರೂ ಹೊಸದನ್ನು ಕಲೀರಿ ಅಂತ ಯಾಕೆ ಡಾಕ್ಟರ್ಗಳು ಹೇಳ್ತಾರೆ ಗೊತ್ತಾ? ಇದಕ್ಕಾಗಿ ನಮ್ಮ ಬ್ರೈನ್ನಲ್ಲಿರೋ ನ್ಯೂರಾನ್ಸು ಸತ್ತು ಹೋಗೋದಲ್ಲೇ ಇರುವಂತೆ ನೋಡ್ಕೋಬೇಕಾಗಿದೆ. ಅದಕ್ಕೆ ಹೊಸ ಭಾಷೆಯನ್ನು ಕಲಿಯಿರಿ, ಹೊಸದು ಏನನ್ನಾದರೂ ಕಲಿಯಿರಿ, ಏನಾದರೂ ಸರಿ ಹೊಸದು ಮಾಡ್ತಾಯಿರಿ. ಆ ಹಳೇದು ಕಂಠ ಹಾಕೋಬೇಡಿ, ಯಾಕೆಂದರೆ ನ್ಯೂರಾನ್ಸು ಸತ್ತೋಗ್ಬಿಡುತ್ತೆ. ಅದನ್ನು ಡಾಕ್ಟರ್ಗಳಿಗೆ ಅವ್ರಿಗೆ ಈ ರೀತಿ ಹೇಳಲಿಕ್ಕೆ ಗೊತ್ತಿದ್ದಲೇ ಅವರು ಹೊಸದಾಗಿರಿ, ನಿಮ್ಮ ಮೆದುಳು ಚುರುಕಾಗಿರುತ್ತೆ ಅಂತಾರೆ. ಹೌದು, ನಮ್ಮ ಮೆದುಳು ಚುರುಕಾಗಿರ್ಬೇಕಾದ್ರೆ ಈ ಎಲ್ಲವನ್ನು ನಾವು ಮಾಡಲೇಬೇಕು. ಹಾಗಾಗಿ ನಾವು ಅದಕ್ಕೆ ಇದು ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ಬೋದು ಅಂದರೆ, ಒಂದು ಮಗು ಹುಟ್ಟಿನಂದಿನಿಂದ ಕಿವುಳಾಗಿ ಹುಟ್ಟಿದರೆ, ಕಿವುಡು ಮಗು ಹುಟ್ಟಿದರೆ ಒಂದು ವೇಳೆ ಬೇಗ ಗಮನಿಸಿ 3-4 ತಿಂಗಳಲ್ಲಿಯೇ ಇಯರಿಂಗ್ ಏಡ್ ಎಲ್ಲ ಹಾಕಿ ಎಲ್ಲವನ್ನು ಮಾಡಿದರೆ ಹೋದರೆ, ಆಮೇಲೆ ಮುಂದಕ್ಕೆ ನಾವು ಅದು ತುಂಬ ದೊಡ್ಡದಾದ ಮೇಲೆ ನಾವು ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟ ನರಗಳೆಲ್ಲ ಸತ್ತು ಹೋಗ್ಬಿಟ್ಟಿರುತ್ತೆ. ಈ ಥರ ತುಂಬ ಕಷ್ಟ. ಅದೇ ರೀತಿ ಕೆಲವರು ವಯಸ್ಸಾದವರು, ಅಯ್ಯೋ ನಾನು ನಡೆದ್ರೆ ನನ್ನ ಕಾಲು ನಡಿಗೆನೇ ಹೋಗ್ಬಿಡುತ್ತೆ ಅಂತೇಳಿ ಕೂತು 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 ನಡಿಗೆ ಹೋಗೇ ಬಿಡುತ್ತೆ. ಯಾವ ಅಂಗವನ್ನು ನಾವು ಉಪಯೋಗಿಸೋದಿಲ್ವೋ ಆ ಅಂಗ ಏನಾಗುತ್ತೆ ಗೊತ್ತಾ, ಸತ್ತು ಹೋಗ್ಬಿಡುತ್ತೆ. ಅದು ಸ್ಥೂಲವಾಗಿ ಸಾಯ್ದಲ್ಲೇ ಇರ್ಬೋದು ಕಾಲಲ್ಲಿ, ಅದರ ಶಕ್ತಿನೇ ಇರೋದಿಲ್ಲ. ಈ ರೀತಿ ಆಗತ್ತೆ. ಅದೇ ರೀತಿ ಮೆದುಳು. ಹಾಗಾಗಿ ಮೆದುಳಿನ ನ್ಯೂರಾನ್ಸ್ಗೆ ನಾವು ಕೆಲಸ ಕೊಡ್ತಾ ಇರಬೇಕು, ಏನಾದರೂ ಹೊಸದನ್ನು ಕಲಿತಾ ಇರಬೇಕು, ಏನಾದರೂ ಮಾಡ್ತಾ ಇರಬೇಕು. ಆ ರೀತಿ ಚುರುಕಾಗಿದ್ದಾಗ ಮಾತ್ರ, ಅಂದರೆ ಒಂದು ವ್ಯಾಯಾಮ ಇರ್ಬೋದು, ನಡಿಗೆ ಇರ್ಬೋದು, ಏನಾದರೂ ಕೆಲವ್ರ ಜೊತೆ ಕೂತು ಹರಟೆ ಹೊಡೀರಿ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಅಷ್ಟೊತ್ತು ಚುರುಕಾಗಿರ್ತೀರ ನೀವು. ಬರೀ ಒಬ್ಬರೇ ರೂಮಲ್ಲಿರೋದಕ್ಕೂ ಹೊರಗಡೆ ಹೋಗೋಕ್ಕೆ 10 ಜನರ ಒಂದಿಗೆ ಬರೆಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಎಷ್ಟೋ ವಿಷಯಗಳು ತಿಳಿತವೆ ನಮಗೆ, ಎಷ್ಟೋ ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಆಲೋಚನೆ ಮಾಡಿದಾಗ ಕೂಡ ನ್ಯೂರಾನ್ಸ್ ಚುರುಕಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಹೀಗಾಗಿ ನಮ್ಮನ್ನು ನಾವು ಸದಾಕಾಲ ಚುರುಕಾಗಿ ಇಟ್ಕೊಂಡು ಈ 4ನೇ ಮೆದುಳನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಆಲೋಚನೆಯನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಅನೇಕ ವಿಧದಲ್ಲಿ ಈ ಕೆಲಸಗಳನ್ನು ನಾವು ಮಾಡಬಹುದು. ಯಾವ್ಯಾವ ರೀತಿಯಲ್ಲಿ ನಮ್ಮ 4ನೇ ಮೆದುಳಿಗೆ ನಾವು ಶಕ್ತಿಯನ್ನು ಹರಿಸ್ಬೋದು ಅಥವಾ ಅದನ್ನು ಚುರುಕಾಗಿಡ್ಬೋದು ಅಂತ ನೋಡ್ತಾ ಹೋಗೋಣ. ಈಗ ಮೊದಲನೇ ವಿಧಾನ, ನಮ್ಮ 1ನೇ ಮೆದುಳಿಗೆ ಶಕ್ತಿಯ ಹರಿಯುವಿಕೆಯನ್ನು ಕಡಿಮೆ ಮಾಡುವಂಥದ್ದು. ಹೇಗೆ ಮಾಡೋದು ಅಂದರೆ, ಸುವ್ಯವಸ್ಥಿತ ಜೀವನ. ಮೊದಲನೇ ಮೆದುಳಿಗೆ ಅದು ಕಡಿಮೆ ಖರ್ಚಿನಲ್ಲೇ ಅದರ ಕೆಲಸ ಮಾಡಿಕೊಳ್ಳೋ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು? ದಿನ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ತೀರಾ ಅಷ್ಟೊತ್ತಿಗೆ ಹೇಳಿ, ಏನೇನು ಕರೆಕ್ಟಾಗಿ ಮಾಡ್ತೀರಾ ಅದನ್ನು ಮಾಡಿಕೊಂಡು ಹೋಗಿ.
ಆಯಿತಾ. ನಿಮ್ಮ ಜೀವನ ಸುವ್ಯವಸ್ಥೆಗೊಳ್ಳುತ್ತೆ. ಆಗ ಮೊದಲನೇ ಮೆದುಳಿಗೆ ಗಲಿಬಿಲಿ ಆಗಲ್ಲ. ಕರೆಕ್ಟ್ ಟೈಮಿಗೆ ಆಹಾರ ಸಿಗ್ತದ, ಅದ್ರ ಕೆಲಸ ಅದು ಮಾಡ್ತದೆ. ಕರೆಕ್ಟ್ ಟೈಮ್ಗೆ ಯೋಗ ಮಾಡ್ತೀರಾ, ಅದರ ಆಹಾರ ಅದು ಸಿಗ್ತದೆ. ಎಲ್ಲವೂ ಅದು ಸುಸೂತ್ರವಾಗಿ ನಡೀತಾ ಇದೆ. ಸೊ ಅದು ಗಲಿಬಿಲಿಗೊಳ್ಳಲ್ಲ. ಎಷ್ಟು ಬೇಕೋ ಅಷ್ಟೇ ಕಡಿಮೆ ಎನರ್ಜಿಯಲ್ಲಿ ತನ್ನ ಕೆಲಸವನ್ನು ಅದು ಮಾಡಿಬಿಡ್ತದೆ. ಎರಡನೇದು, ಟಾಕ್ಸಿಕ್ ಇಲ್ಲದಂಥ ಆಹಾರದ ಸೇವನೆ ಮಾಡಿ, ಅಂದರೆ ಸತ್ವಯುತ ಆಹಾರವನ್ನು ಸ್ವೀಕರಿಸಿ. ಆವಾಗ ಟಾಕ್ಸಿನನ್ನು ತೆಗೆದುಹಾಕೋದಕ್ಕೆ ನಮ್ಮ ಮೆದುಳು ಹೆಚ್ಚಿನ ಕೆಲಸ ಮಾಡಬೇಕಾಗತ್ತಲ್ಲ. ಮೊದಲನೇ ಮೆದುಳು ಆ ಕೆಲಸ ಕಮ್ಮಿ ಆಗುತ್ತೆ. ಅಲ್ಲಿಗೆ ಮೊದಲನೇ ಮೆದುಳಿಗೆ ನಾವು ಕೆಲಸ ಕಮ್ಮಿ ಕೊಟ್ಟಂಗಾಯಿತು. ಇನ್ನು ಸಾತ್ವಿಕ ಆಹಾರದಿಂದ ಹೆಚ್ಚಿನ ಶಕ್ತಿಯನ್ನು ಪಡೆಯೋದ್ರಿಂದ ಏನಾಗುತ್ತೆ, ಆ ಶಕ್ತಿ ಮುಂದಿನ ಮೆದುಳುಗಳಿಗೂ ಕೂಡ ಪಾಸಾನ ಆಗ್ತಾ ಹೋಗುತ್ತೆ. ಹಾಗೆ ಧ್ಯಾನ ಮಾಡುವಾಗ ಮಾತ್ರ ನೇರವಾಗಿ ಕೂತ್ಕೋಬೇಕು ಅಂತ ಅಲ್ಲ. ನೇರವಾಗಿ ಕೂತ್ಕೊಳ್ಳೋದು, ಯಾವಾಗಲೂ ಕೂತ್ಕೊಳ್ಳೋದು ಅಗತ್ಯ. ಬರೀ ಧ್ಯಾನ ಮಾಡುವಾಗ ಮಾತ್ರವೇ ಅಲ್ಲ, ಸದಾಕಾಲ ನೇರವಾಗಿ ಬೆನ್ನು ಹುರಿಯನ್ನು ನೆಟ್ಟಗಿರಿಸಿ, ತಲೆಯನ್ನು ನೆಟ್ಟಗಿರಿಸಿ ಕೂತ್ಕೊಳ್ಬೇಕು. ಆವಾಗ ಯಾಕೆ ಹಂಗೆ ಕೂತ್ಕೋಬೇಕು, ಯಾಕೆ ಅದನ್ನು ಹೇಳ್ತಾರೆ ಅಂತ ಹೇಳಿದರೆ, ಆವಾಗ ನಮ್ಮ ಎಲ್ಲ ಮಾಂಸಖಂಡಗಳು, ನಮ್ಮ ಎಲ್ಲ ಅಂಗಾಂಗಗಳು ವಿಶ್ರಾಂತ ಸ್ಥಿತಿಗೆ ಬರುತ್ತೆ. ಸ್ಟ್ರೈಟಾಗಿ ಕೂತಾಗ ಅದಕ್ಕೇನು ಹೆಚ್ಚಿನ ಕೆಲಸ ಇಲ್ಲ. ಮುಗುಳ್ನಗೆ ಹೆಚ್ಚಿನ ಕೆಲಸ ಇಲ್ಲ. ಅದೇ ಅಳಬೇಕು ಅಂದರೆ ಹೆಚ್ಚಿನ ಕೆಲಸ ಇದೆ ಮಾಂಸಖಂಡಗಳಿಗೆ, ಇದಕ್ಕೆ ಇಲ್ಲ. ಹಾಗೆ ನಾವೇನು ಮಾಡಬೇಕು, ಸದಾ ಮುಗುಳ್ನಗೆಯಿಂದ ಆರಾಮಾಗಿ ನೆಟ್ಟಾಗಿ ಸ್ಟ್ರೈಟಾಗಿ ತಲೆಯನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ಆವಾಗ ಕೂಡ ಎನರ್ಜಿ ಉಳಿಯುತ್ತೆ ವಿಶ್ರಾಂತ ಸ್ಥಿತಿಯಲ್ಲಿ. ಎಲ್ಲೂ ಬಿಗ್ತಾ ಇರಬಾರ್ದು, ಕಳವಳ ಇರಬಾರ್ದು, ಗೊಂದಲ ಇರಬಾರ್ದು, ಟೆನ್ಷನ್ ಇರಬಾರ್ದು. ಆವಾಗ ಹೆಚ್ಚಿನ ಎರಡನೇ ಮೆದುಳಿನ ಹೆಚ್ಚಿನ ಕಾರ್ಯ ತಣ್ಣಗಿರುತ್ತೆ. ಅವಾಗೇನಾಗುತ್ತೆ, ಅದು ಕಡಿಮೆ ಒಂದು ಆಹಾರವನ್ನು ಉಪಯೋಗಿಸಿ ಮೂರನೇ ಮೆದುಳಿಗೆ ಕಳಿಸ್ಕೊಟ್ಬಿಡುತ್ತೆ. ತನ್ನ ಹತ್ರ ಉಳಿದಿದ್ದನ್ನು ಇಟ್ಕೊಳ್ಳಲ್ಲ, ಅದು ನಾಳೆಗೆ ನಾಡಿದ್ದಕ್ಕೆ ಅಂತ ಇಟ್ಕೊಳ್ಳಲ್ಲ, ಅದು ಮೂರನೇದಕ್ಕೆ ಕಳಿಸ್ಬಿಡುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮೂರನೇ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಆವಾಗ ಏನಾಗುತ್ತೆ, ಇದನ್ನು ಈ ನೆಟ್ಟಗೆ ಕುಳಿತುಕೊಳ್ಳೋ ಅಂಥದ್ದನ್ನು ನಮ್ಮ ಋಷಿಮುನಿಗಳು ಏನು ಕರೆದ್ರು ಗೊತ್ತಾ, ಆಸನ. ಸ್ಥಿರಂ ಸುಖಂ ಆಸನಂ ಅಂದರು. ಅಂದರೆ ಸ್ಥಿರವಾಗಿ ಎಷ್ಟೊತ್ತು ಬೇಕಾದರೂ ಕೂತ್ಕೊಳ್ಳೋ ಥರ ಇರಬೇಕು, ಅಂದರೆ ಆರಾಮಾಗಿರುತ್ತದು. ಆರಾಮಾಗಿದ್ದರಷ್ಟೇ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಸ್ಥಿರವಾದ ಸುಖವಾದದ್ದನ್ನು ಆಸನ ಅಂತ ಕರೆದ್ರು. ಹಾಗಾಗಿ ಇದರಿಂದ ಕೂಡ ಬಹಳ ಉಪಯೋಗ ಆಗುತ್ತೆ. ನಂತರ ಸರಿಯಾದ ಉಸಿರಾಟ ಆಗಬೇಕು. ದೀರ್ಘವಾಗಿ ಉಸಿರಾಡಬೇಕು. ಉಸಿರನ್ನು ಒಳಗೆ ಹೇಳ್ಕೊಳ್ಳೋದು, ಸ್ವಲ್ಪ ಹೊತ್ತು ಹಿಡಿದಿಡೋದು, ಆಮೇಲೆ ಉಸಿರನ್ನು ಬಿಡುವುದು. ಇದು ಸಹಜ ಉಸಿರಾಟ. ಅದನ್ನು ಮಾಡಬೇಕಾಗತ್ತೆ. ಅದನ್ನು ಪ್ರಾಣಾಯಾಮ ಅಂತ ಹೇಳಿ ನಮ್ಮ ಋಷಿಮುನಿಗಳು ಕರೆದರು. ಇದರಿಂದ ಮೆದುಳಿಗೆ ಹೆಚ್ಚಿನ ಆಕ್ಸಿಜನ್ ಸಿಗ್ತಾ ಹೋಗುತ್ತೆ. ನಮ್ಮ ನರನಾಡಿಗಳೆಲ್ಲ ಸಡಿಲವಾಗಿರುತ್ತೆ, ಆರಾಮವಾಗಿರುತ್ತೆ. ಇಷ್ಟು ಹೊತ್ತಿಗೆ ನಮ್ಮ ವೈಯಕ್ತಿಕ ನಡತೆ ಸರಿಯಾಗಿ ಇರುತ್ತೆ. ಈ ಆಧ್ಯಾತ್ಮ ಸ್ಥಿತಿಗೆ ಬರೋ ಅಷ್ಟೊತ್ತಿಗೆ ವೈಯಕ್ತಿಕ ನಡತೆಗಳೆಲ್ಲ ನೆಟ್ಟಗಾಗಿರುತ್ತೆ. ಅದಕ್ಕೋಸ್ಕರ ಅದನ್ನೇನು ಹೇಳಿದ್ರು ಋಷಿಮುನಿಗಳು, ಯಮ ಮತ್ತು ನಿಯಮ. ಅಂದರೆ ನಿನ್ನ ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ ಎರಡೂ ಕೂಡ ನಿಯಮಬದ್ಧವಾಗಿ ನಡೀತಾ ಇರಬೇಕು ಅಷ್ಟೊತ್ತಿಗೆ ಅಂದರು. ಅಲ್ಲಿಗೇನಾಯಿತು, ಯಮ ನಿಯಮ ಆಯಿತು, ಆಸನ ಆಯಿತು, ಪ್ರಾಣಾಯಾಮ ಆಯಿತು. ಇಲ್ಲಿವರೆಗೆ ನಾವು ಬಂದ್ವಿ. ಪ್ರಾಣಾಯಾಮದ ನಂತರ ಪ್ರತ್ಯಾಹಾರದ ಅಗತ್ಯ ಇದೆ ಅಂತಾರೆ. ಏನು, ಹೊರಗಿನ ವಸ್ತುಗಳಲ್ಲಿ ಯಮ ನಿಯಮಗಳನ್ನು ಪಾಲಿಸೋ ನಮಗೆ ವಿವೇಕ ಮತ್ತು ವೈರಾಗ್ಯಗಳ ಸಿದ್ಧಿಯಾಗತ್ತೆ. ಅಂದರೆ ಬೇರೆಯವ್ರದ್ದು ಆಸ್ತಿ ನಮ್ಮದಲ್ಲ, ಅವರವ್ರದ್ದು ಅವರದ್ದು, ನಮ್ಮದು ಮಾತ್ರ ನಮ್ಮದು. ಇಷ್ಟೆಲ್ಲ ವಿಷಯಗಳು ನಮಗೆ ಚೆನ್ನಾಗೇ ಗೊತ್ತಿರೋದ್ರಿಂದ ಇವುಗಳನ್ನು ಯಮ ನಿಯಮಗಳನ್ನು ಪಾಲಿಸೋದ್ರಿಂದ ವಿವೇಕ ವೈರಾಗ್ಯ ಅವುಗಳ ಸಿದ್ಧಿ ನಮಗೆ ಆಗತ್ತೆ. ಯಾಕೆಂದರೆ ಆಧ್ಯಾತ್ಮಕ್ಕೆ ಬರುವಂಥವ್ರು ಅಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿರೋರು ಯಾರೂ ಇಲ್ಲಿಗೆ ಬರೋದಿಲ್ಲ. ಇಲ್ಲಿ ಇವಾಗ ಹೊರಗಿನ ವಸ್ತುಗಳ ಆಕರ್ಷಣೆಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಪ್ರತ್ಯಾಹಾರ ಅಂತ ಹೇಳ್ಬೋದು. ಇನ್ನು ಧ್ಯಾನದಲ್ಲಿ ನಮ್ಮನ್ನೇ ನಾವು ಗಮನಿಸಿದಾಗ ನಮ್ಮಲ್ಲಿನ ಅನೇಕ ಸಂಗತಿಗಳಿಂದ ಆಕರ್ಷಿತರಾಗ್ತೇವೆ. ನಮ್ಮಲ್ಲಿನ ಒಳ್ಳೆಯ ಗುಣಗಳಿರ್ಬೋದು, ನಮ್ಮಲ್ಲಿನ ಭಕ್ತಿ ಇರ್ಬೋದು, ನಮ್ಮಲ್ಲಿನ ಕೆಲವು ಅನೇಕ ವಿಶಿಷ್ಟವಾದಂತಹ ಗುಣಗಳಿರ್ಬೋದು ಆಗಿರ್ಬೋದು, ನಮಗೆ ಸಿಕ್ಕಿರುವಂಥ ಜ್ಞಾನ ಆಗಿರ್ಬೋದು, ಇವುಗಳಿಂದ ಕೂಡ ನಮಗೆ ಆಕರ್ಷಣೆ ಅನ್ನೋದು ನಿಂತು ಹೋಗುತ್ತೆ. ಅಂದರೆ ಮುಂಚೆ ಅದನ್ನು ಅಹಂಕಾರ ಆಗಿ ನಾವು ಸ್ವೀಕರಿಸ್ತಿರ್ತೇವೆ. ನನಗೆ ಇಷ್ಟೆಲ್ಲ ಗೊತ್ತು, ನಾನು ಇಷ್ಟೆಲ್ಲ ಓದ್ಕೊಂಡಿದ್ದೇನೆ, ನಾನು ಹೀಗೆಲ್ಲ ಇದ್ದೇನೆ ಅಂತ. ಆದರೆ ಒಮ್ಮೆಲೆ
ಯಾವಾಗ ನಾವು ಈ ಹಂತಕ್ಕೆ ಬರ್ತೇವೆ ಆವಾಗ ಅದು ಕೂಡ ನಿಂತು ಹೋಗುತ್ತೆ. ಅಂದರೆ ನಮ್ಮನ್ನು ನಾವು ಹೊಗಳ್ಕೊಳ್ತೀವಲ್ಲ, ಅದ್ರ ನಮ್ಮ ಬಗ್ಗೆ ನಾವು ಅತ್ಯಂತ ಒಂದು ಇದನ್ನು ಇಟ್ಕೊಂಡಿರ್ತೀವಲ್ಲ, ಅವು ಎಲ್ಲವೂ ಕೂಡ ನಿಂತು ಹೋಗಲಿಕ್ಕೆ ಶುರುವಾಗತ್ತೆ. ಅಂದರೆ ನಮ್ಮ ಗುಣಗಳಿಂದ ನಾವು ಆಕರ್ಷಿತರಾಗುವುದಿಲ್ಲ. ಅದು ಸಹಜ ಗುಣಗಳು, ದೈವಿಕ ಗುಣಗಳು ಅನ್ನೋದು ನಮಗೆ ಅರ್ಥ ಆಗತ್ತೆ. ನಾನು ಸಾಧಿಸಿದ್ದೇನೂ ಅಲ್ಲ, ಎಲ್ಲವೂ ಕೂಡ ದೇವರದ್ದೇ, ದೈವಿಕ ಗುಣಗಳು ಇವು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಆವಾಗ ನಾನು ಅಂದರೆ ಹೆಮ್ಮೆ ಪಡುವಂತಹ ವಿಷಯ ಇಲ್ಲಿ ಏನೂ ಉಳಿದಿರೋದಿಲ್ಲ ಅಂಥ ಒಂದು ಸ್ಥಿತಿಗೆ ತರುತ್ತೇವೆ. ಹಾಗಾಗಿ ಅದು ಪ್ರತ್ಯಾಹಾರ ಅಂತ ಹೇಳಿ ಅನ್ನಿಸ್ಕೊಳುತ್ತೆ. ಅನಂತರ ಬರುವುದು ಧಾರಣ. ಧಾರಣದಲ್ಲಿ ನಮ್ಮ ಗಮನ ಒಂದೇ ಕಡೆ ಇರುತ್ತೆ. ಈಗ ಇರುತ್ತಲ್ವ ಆ ರೀತಿಯಾಗಿ ಯಾವುದಾದ್ರೂ ಒಂದು ವಿಷಯ ಓದ್ತಾ ಇರ್ತೀವಿ, ಅದರಲ್ಲೇ ಇರ್ತೀವಿ, ಏನಾದ್ರು ಕೇಳಿಸ್ಕೊಳ್ತಿರ್ತೀವಿ, ಅದರಲ್ಲೇ ಇರ್ತೀವಿ. ಹೀಗೆ ಗಮನ ಇರಬೇಕೆ ಹೊರತು ಇದನ್ನು ಏಕಾಗ್ರತೆ ಅಲ್ಲ. ಏಕಾಗ್ರತೆ ಅಂದರೆ ಪ್ರಯತ್ನಪೂರ್ವಕವಾಗಿ ಕೇಳಿಸ್ಕೊಳ್ಳುವಂಥದ್ದು. ಗಮನ ಅಂದರೆ ತನ್ನಿಂದ ತಾನೇ ಗಮನ ಕೊಡುವಂತಹದ್ದು. ಹಾಗಾಗಿ ಅದೆರಡರಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಾನು ಸುಮ್ಮನೆ ಗಮನಿಸುವಾಗ ನಾನು ಅನ್ನೋದು ಇರೋದಿಲ್ಲ. ಏಕಾಗ್ರವಾಗಿದೆ, ನಾನು ನೋಡ್ತಾ ಇದ್ದೇನೆ, ನಾನು ಗಮನಿಸ್ತಾ ಇದ್ದೇನೆ, ನಾನು ಹೀಗೆ ಮಾಡ್ತಾ ಇದ್ದೇನೆ ಅಂದಾಗ ನಾನು ಅನ್ನೋದು ಇರುತ್ತೆ ಏಕಾಗ್ರತೆಯಲ್ಲೇ. ಆದರೆ ಗಮನದಲ್ಲಿ ನಾನು ಅನ್ನೋದಿರೋದಿಲ್ಲ. ಗಮನಿಸ್ತಿದ್ದೇನೆ ಅಂದಾಗ ನಾನು ಅದರ ಪಾಡಿಗದಿರುತ್ತೆ ಹೊರತು ನಾನು ಅನ್ನೋದು ಎದ್ದೀನಿ ಅಂತ ಹೇಳೋದಿಲ್ಲ. ನಾನು ಅನ್ನೋದು ಮುಂದಕ್ಕೆ ಬರೋದಿಲ್ಲ, ಅದರ ಪಾಡಿಗದಿರುತ್ತೆ. ಹಾಗೆ ಗಮನಿಸಿದಾಗ ಚಾಯ್ಸ್ಲೆಸ್ ಅಬ್ಸರ್ವೇಷನ್ ಬರುತ್ತೆ ನಮಗೆ. ಯಾವಾಗ ನಾನು ಅನ್ನೋದು ಇಲ್ದಲೇ ನಾವು ಏನನ್ನಾದರೂ ನೋಡ್ತೀವೋ, ಏನನ್ನಾದರೂ ಗಮನಿಸ್ತೀವೋ, ಅವಾಗೇನಾಗುತ್ತೆ ಚಾಯ್ಸ್ಲೆಸ್ ಅಬ್ಸರ್ವೇಷನ್ ಅನ್ನೋದು ಬರುತ್ತೆ. ಧ್ಯಾನದಲ್ಲಿ ಹಾಗೆಯೇ ಸುಮ್ಮನೆ ನೋಡ್ತಾ ಇರುವಂತಹದ್ದು ಅದು ಮೊದಲನೇ ಧ್ಯಾನ, ಮೊದಲನೇ ಹಂತ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಯಾವುದನ್ನು ಕಲ್ಪನೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನಾದರೂ ನೋಡ್ತಾ ಇದ್ದರೆ ಅದನ್ನು ಹೇಗಿದೆಯೋ ಹಾಗೆ ನೋಡುವ ಪ್ರಯತ್ನ ಮಾಡಬೇಕು. ಅದನ್ನು ಇಲ್ಲದನ್ನು ಕಲ್ಪನೆ ಮಾಡಿಕೊಂಡು ಅದರ ಮೇಲೆ ಹೇರುವ ಪ್ರಯತ್ನ ಬೇಡ ಅಂತ ಹೇಳ್ತಾರೆ. ಒಂದೊಂದು ಸರ್ತಿ ನಮ್ಮ ಭಾವನೆಗಳೇ ಕಲ್ಪನೆಗಳ ರೂಪದಲ್ಲಿ ಮುಂದೆ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಧ್ಯಾನ ಕಾಲದಲ್ಲಿ ಕೂತಾಗ ಅನೇಕ ಸಲ ಅನೇಕ ವಿಷಯಗಳ ಬಗ್ಗೆ ನಮ್ಮ ಗಮನ ಹೋಗ್ಬಿಡುತ್ತೆ. ಯಾಕೆ ಅಂದರೆ ನಾನೇ ಪ್ರಾರಂಭದಲ್ಲಿ ಈ ಸೊಸೈಟಿಗೆ ಸೇರಿದ ಪ್ರಾರಂಭದಲ್ಲಿ ಧ್ಯಾನವನ್ನು ತುಂಬ ಇದಾಗಿ ಅಬ್ಸರ್ವ್ ಮಾಡಿ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ 2 ಹೊತ್ತು ಧ್ಯಾನವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದಂತಹ ಒಂದು ಕಾಲ ಇತ್ತು. ಅಂದರೆ ಈ ಎಲ್ಲವನ್ನ ಹಾದು ಹೋಗಿದ್ದೇನೆ ನಾನು, ಅದರಿಂದ ಹೇಳ್ತಾ ಇದ್ದೇನೆ. ಅವಾಗೇನಾಗ್ತಿತ್ತು, ನನಗೆ ಆಕಾಶದಲ್ಲಿ ಮೋಡಗಳನ್ನು ಕಾಣೋದಾಗಿರ್ಬೋದು, ನೀಲಿ ಬಣ್ಣ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅನೇಕ ಒಂದು ವಿಷಯಗಳು ನನ್ನ ಇದರಲ್ಲಿ ಧ್ಯಾನ ಕಾಲದಲ್ಲಿ ನನಗೆ ಬರ್ತಾ ಇತ್ತು. ಯಾಕೆಂದರೆ ನಾನು ಸ್ವಂತ ಅನುಭವವನ್ನು ನಾನು ಹೇಳ್ತೀನಿ. ಈಗ ಯಾವುದೂ ಬರೋದಿಲ್ಲ. ಯಾಕೆ ಅಂತಂದರೆ ಆ ಹಂತವನ್ನು ಮೀರಿಬಿಟ್ಟಿದ್ದೇನೆ ನಾನು ಅದಕ್ಕೋಸ್ಕರವಾಗಿ. ಹಾಗಾಗಿ ಅದೇನಾಗ್ಬೋದು, ನಮಗೆ ನಮ್ಮ ಅತ್ಯಂತ ಪ್ರೀತಿಯ ದೇವರು ನನ್ನ ಕಣ್ಮುಂದೆ ಬಂದುಬಿಡ್ಬೋದು, ಒಂದು ಮೂರ್ತಿ ಬರ್ಬೋದು, ಒಂದು ಜ್ಯೋತಿ ಬರ್ಬೋದು, ಏನಾದರೂ ಒಂದು ಆಗಿಬಿಡ್ಬೋದು. ಆ ರೀತಿ ಆಗಿ ಅದು ಕಾಣಿಸ್ಬೋದು. ಜೀವನ್ಮುಕ್ತರು ಕೂಡ ಕಾಣಿಸ್ಕೋಬೋದು. ಎಷ್ಟೋ ಸರ್ತಿ ಓಂಕಾರ ಕಾಣಿಸ್ಬೋದು, ನೀಲಿ ಬಣ್ಣ ಕಾಣಿಸ್ಬೋದು, ಹಾಲಿನ ಮಳೆ ಅದನ್ನು ನಾನು ನೋಡಿದ್ದೀನಿ, ಹಾಲಿನ ಮಳೆ ಸುರಿದಿರೋದನ್ನು ಕೂಡ ನಾನು ನೋಡಿದ್ದೇನೆ. ಇದೆಲ್ಲವೂ ಕೂಡ ಆಗ್ಬೋದು. ಆದರೆ ಇದೆಲ್ಲವೂ ಕೂಡ ಡಿಸೆಪ್ಷನ್ ಅಂದರೆ ಏನು? ಅದು ನಾವಾಗಿ ಮಾಡಿಕೊಂಡಂತಹ ಮೋಸ ಅಲ್ಲ. ನಮ್ಮ ಅಂತರಂಗದಲ್ಲಿರುವಂತಹದ್ದು ನಮ್ಮ ಕಡೆ ಮುಂದೆ ಬರ್ತದೆ ಆ ಕಾಲದಲ್ಲಿ, ಧ್ಯಾನ ಕಾಲದಲ್ಲಿ ಅಷ್ಟೇ. ಅಂದರೆ ನಮ್ಮ ಮೆದುಳು ನಮಗೆ ಮಾಡುತ್ತಿರುವ ಮೋಸ ಅದು. ಅಂದರೆ ನಮಗೇನೆ ಎಲ್ಲವನ್ನ ನಾವು ಏನನ್ನು ನೋಡಬೇಕು ಅಂತ ಅಂದ್ಕೊಂತೀವಿ ಅದನ್ನು ನಮ್ಮ ಎದುರಿಗೆ ತೋರಿಸ್ಬಿಡುತ್ತೆ ಅದು. ಯಾಕೆಂದರೆ ನಾವು ಅಂದ್ಕೊಂಡಿದ್ದೀವಿ, ಅಷ್ಟು ಬರುವಾಗ ಅಂದ್ಕೊಂಡಿದ್ದೀವಿ, ಬರುವಾಗ ಆಸೆ ಪಟ್ಟಿದ್ದೇವೆ, ನಾನು ಇವ್ರನ್ನ ನೋಡಲೇಬೇಕು, ನಾನು ಮಹಾತ್ಮರನ್ನು ನೋಡಲೇಬೇಕು ಅಂತ ಆಸೆ ಪಟ್ಟಿದ್ದೇನೆ. ಅವಾಗೇನಾಗುತ್ತೆ, ನಮ್ಮ ಎದುರಿಗೆ ಅದನ್ನು ತೋರಿಸ್ಬಿಡುತ್ತೆ. ನೋಡು ಬಂದಿಯಾರೆ ಅಂತ ಹೇಳಿ ತೋರಿಸ್ಬಿಡುತ್ತೆ. ಯಾಕೆಂದ್ರೆ ನಮಗೆ ಒಂದು ಕಲ್ಪನೆ ಇದೆ, ಒಂದು ಐಡಿಯಾ ಇದೆ, ಹಾಗಾಗ್ಬಿಡುತ್ತೆ. ಅದಕ್ಕಾಗಿ ಕೇಳಿಕೊಳ್ಳಬಾರದು. 4ನೇ ಮೆದುಳು ಚೆನ್ನಾಗಿರಬೇಕು, ಆಧ್ಯಾತ್ಮವಾಗಿ ನಾವು ಮುಂದುವರಿಬೇಕು ಅಂದರೆ ಈ ಹಂತವನ್ನು ದಾಟಬೇಕು. ನಾವು ಧ್ಯಾನದಲ್ಲಿ ಬರಿಯ ಗಮನ ಇರಬೇಕೇ ಹೊರತು ಇದಾಗಲಿ ಅದಾಗಲಿ ಅನ್ನುವ ಕಲ್ಪನೆ ಇರೋದು ಬೇಡ. ಯಾವುದು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಒಳಗಡೆ ಏನಿದೆಯೋ ಅದು ನಮ್ಮ ಮುಂದೆ ಕಾಣಿಸ್ಕೊಳ್ಳೋದು ಬೇಕಾಗಿಲ್ಲ. ಏನು ಸತ್ಯ ಇದೆ ಅದು ನಮ್ಮ ಮುಂದೆ ಕಾಣಿಸ್ಕೊಳ್ಬೇಕು. ಎರಡಕ್ಕೂ ವ್ಯತ್ಯಾಸ ಇದೆ. ನಾನು ಬಯಸಿದ್ದು ನನ್ನ ಎದುರಿಗೆ ಕಾಣಿಸ್ಕೊಳ್ಳೋದು ವಿಷಯ ಬೇರೆ, ಇರೋ ಹಾಗೆ ಕಾಣಿಸ್ಕೊಳ್ಳೋದು ಬೇರೆ. ಇರೋದು ಸತ್ಯವಾಗಿಯೇ ಕಾಣಿಸ್ಕೊಳ್ಬೇಕು. ಅಥವಾ ನಾನು ಬಯಸಿದ್ದು ಅಲ್ಲಿ ಕಂಡ್ರೆ ಅದು ಮತ್ತೆ ಡಿಸೆಪ್ಷನ್ ಆಗಿಬಿಡುತ್ತೆ. ಅದರಿಂದ ಎಷ್ಟು ಹುಷಾರಾಗಿರಬೇಕು ನಾವು 4ನೇ ಮೆದುಳನ್ನು ಉಪಯೋಗಿಸುವಾಗ ಕೂಡ ಅಂತ ಹೇಳಿದ್ರೆ,
ಇಷ್ಟೊಂದು ಹುಷಾರಾಗಿರಬೇಕು. ಅಂದರೆ ಧ್ಯಾನದಲ್ಲಿ ಬರೀ ಗಮನ ಇರಬೇಕೇ ಹೊರತು ನನಗೆ ಹೀಗಾಗಬೇಕು, ನನಗೆ ಹಾಗಾಗಬೇಕು ಅನ್ನುವ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಇರಬಾರದು. ಅಂದರೆ ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ. ಅದಕ್ಕೋಸ್ಕರವಾಗಿ ಸತ್ಯ ಒಂದೇ ಸತ್ಯ, ಸತ್ಯ ಮಾತ್ರವೇ ಸತ್ಯ, ಬೇರೆ ಯಾವುದು ಅಸತ್ಯ ಸತ್ಯವಾಗಲ್ಲ. ಅದರಿಂದ ಏನು ಮಾಡಬೇಕು ಗೊತ್ತಾ, ಆ ಸತ್ಯವನ್ನು ಅನುಭವಿಸಬೇಕು ಅಷ್ಟೆ. ನಾನು ಅನುಭವಿಸಿದೆ ಅಂತಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಮತ್ತೆ ನೀವು 2ನೇ ಮೆದುಳಿಗೆ ಇಳಿದು ಬಿಡ್ತೀರಾ. ಅದಲ್ಲ ಬೇಕಾಗಿಲ್ಲ, ನಾವು 4ನೇ ಮೆದುಳಲ್ಲೇ ಇರಬೇಕಾಗಿದೆ. ಅದರಿಂದ ಏನು ಮಾಡಬೇಕು ಅಂದರೆ ಸತ್ಯವನ್ನು ಸುಮ್ಮನೆ ಅನುಭವಿಸಬೇಕು. ಅದಕ್ಕೆ ಪ್ರತಿಕ್ರಿಯೆ ತೋರಿಸಬಾರದು. ತುಂಬ ಕಷ್ಟ ಇದೆ, ತುಂಬ ಕಷ್ಟ, ಸುಲಭ ಅಲ್ಲ, ತುಂಬ ಕಷ್ಟ. ದಾರಿ ತಪ್ಪೋದು ಇಲ್ಲೇ, ಅನೇಕ ಮಂದಿ ದಾರಿ ತಪ್ಪೋ ಜಾಗ ಇದೇನೆ, ಇಲ್ಲಿ ದಾರಿ ತಪ್ತಾರೆ. ನನಗೆ ಹಾಗಾಯಿತು, ನನಗೆ ಹೀಗಾಯಿತು ಅಂತ ಹೇಳಿ ಏನೇನೋ ಆಗಿ ಸಾಧನೆ ನಿಲ್ಲಿಸುವವರು ಹೆಚ್ಚು. ಮೊನ್ನೆ ಯಾವುದೋ ಒಂದು ಸಣ್ಣ ಕ್ಲಿಪ್ಪೆಟ್ಟು ಬಂದಿತ್ತು ನನ್ನ ಇದರಲ್ಲಿ ಫೋನ್ನಲ್ಲಿ ಅಂತ ನೋಡ್ತಾ ಇದ್ದೆ. ಒಬ್ಬ ಮಹಾನ್ ಸ್ವಾಮಿಗಳು ಅಂತ ಹೇಳ್ಕೊಂಡಂಥವರು ಅಲ್ಲಿ ದೇವರ ಪೂಜೆ ನಡೀತಾ ಇದೆ, ಎದ್ದು ಕುಣಿತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ಏನೆಲ್ಲ ನಡೀತಾ ಇದೆ. ಅಂದ್ಕೊಂಡು ಇಷ್ಟು ಜನ ಸುಮ್ಮನೆ ಕೂತ್ಕೊಂಡಿದ್ದಾರೆ, ನಾನು ನೋಡ್ತಾನೇ ಇದ್ದೀನಿ. ಆದರೆ ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಅವರಲ್ಲಿನ ಭಾವೋದ್ವೇಗ ಆ ರೀತಿ ಮಾಡಿಸ್ತು ಅಂದರೆ 2ನೇ ಮೆದುಳು ಈ ಕೆಲಸ ಮಾಡಿಸ್ಬಿಡ್ತು ಅಲ್ವಾ? ನಿಜವಾಗಿ ಸಹಜವಾಗಿ ಮನುಷ್ಯನ ಸ್ಥಿತಪ್ರಜ್ಞತ್ವ ಏನು? ಕೃಷ್ಣ ಏನನ್ನು ಹೇಳಿದ್ದಾರೆ? ಕೃಷ್ಣ ಹೇಳೋದು ಸ್ಥಿತಪ್ರಜ್ಞ, ಸದಾಕಾಲ ಒಂದೇ ಥರ ಇರೋ, ಸಮಾಧಾನದಿಂದ ಇರೋ, ಶಾಂತನಾಗಿರು ಅಂತ ಹೇಳಿದ್ದಾರೆ ಅಲ್ವಾ? ಅದು ಸಹಜ ಸ್ಥಿತಿ. ಭಾವೋದ್ವೇಗಕ್ಕೆ ಒಳಗಾಗುವುದು ಸಹಜ ಸ್ಥಿತಿ ಅಲ್ಲ. ಸಹಜವಾಗಿಯೇ ನಮ್ಮ ಇದನ್ನು ಜೀವನ್ಮುಕ್ತಿಯೂ ಕೂಡ ಸಹಜವಾಗಿ ಬರಬೇಕು, ನಮಗೆ ಅತ್ಯಂತ ಸಹಜವಾಗಿ ಬರಬೇಕು. ಈಗ ನಾವು ಉಸಿರಾಡ್ತಾ ಇರುವಂತೆ, ನಾವು ಮಾತಾಡ್ತಾ ಇರುವಂತೆ, ನಾವು ಧ್ಯಾನ ಮಾಡ್ತಾ ಇರುವಂತೆ ಹಾಗೆ ಸಹಜವಾಗಿ ಅದು ನಮ್ಮದಾಗ್ಬಿಡ್ಬೇಕು. ಆ ಸ್ಥಿತಿಗೆ ನಾವು ತರಬೇಕು. ಅದು ಸತ್ಯವಾದದ್ದು, ನಿಜವಾದದ್ದು. ಅದಕ್ಕೆ ನಾವು ಅದು ತರಬೇಕಾಗುತ್ತೆ. ಹಾಗಾಗಿ ಸಾಧನೆ ನಿಲ್ಲಿಸಿ ಆ ಹಂತದಲ್ಲಿ ದಾರಿ ತಪ್ಪಿದವರು ಅನೇಕ ಜನ ನಾವು ನೋಡ್ತಾನೇ ಇದ್ದೀವಿ ಹೊರಗಿನ ಪ್ರಪಂಚದಲ್ಲಿ. ಅಂಥವರು ಹಣ ಮಾಡ್ತಾ, ಇದನ್ನು ಮಾಡ್ತಾ, ಶಿಷ್ಯರನ್ನು ಗಳಿಸ್ಕೊಳ್ತಾ ಏನೆಲ್ಲ ಫಜೀತಿಗಳನ್ನು ಆಗೋದನ್ನು ನಾವು ಕಣ್ಣಾರೆ ನೋಡ್ತೀವಿ. ನೋಡಿ ಅವರನ್ನು ಅವ್ರ ಪಾಡಿಗವ್ರನ್ನ ಬಿಡ್ತೀವಿ ಅಷ್ಟೇ. ಯಾಕೆಂದರೆ ಅದಕ್ಕೆ ನಾವು ಮತ್ತೇನೂ ಮೂಗು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬಹಳ ಹುಷಾರಾಗಿರಬೇಕು ನಾವು. ಆದರೆ ಇದು ಅಸಾಧ್ಯ ಅಲ್ಲ, ನಾವು ಹುಷಾರಾಗಿರಲಿಕ್ಕೆ ಸಾಧ್ಯ ಇದೆ. ಅದರಿಂದ ಪ್ರಯತ್ನ ಬೇಕು ಅಷ್ಟೇ. ಮನಸ್ಸನ್ನು ಅರಿತಾಗ ಇದು ಖಂಡಿತ ಸಾಧ್ಯವಾಗತ್ತೆ. ಅನೇಕ ಸಲ ಧ್ಯಾನ ತನ್ನಿಂದ ತಾನೇ ಸಂಭವಿಸಿಬಿಡುತ್ತೆ. ಆಗೆಲ್ಲ ನಮ್ಮ 4ನೇ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಎಷ್ಟು ಸರ್ತಿ ಆಗುತ್ತೆ ಗೊತ್ತಾ? ತುಂಬ ಸುಂದರವಾದ ಜಾಗಕ್ಕೆ ನೀವು ಹೋಗಿದ್ದೀರ. ನನಗಂತೂ ತುಂಬ ಸುಂದರ ಅಂದರೆ ಕೈಲಾಸ ಪರ್ವತನೇ, ಮಾನಸ ಯಾತ್ರೆನೇ, ಹಿಮಾಲಯ ಪರ್ವತನೇ, ಇಲ್ಲ ದೊಡ್ಡ ಸಮುದ್ರದ ಮಧ್ಯದಲ್ಲಿ, ಇಲ್ಲ ಒಂದು ನದಿಯ ಹರಿವಿನಲ್ಲಿ, ಇಲ್ಲ ಒಂದು ಧುಮುಕ್ತಾ ಇರುತ್ತೆ. ಇದು ಎಲ್ಲ ಒಂದು ಕಡೆ ಕಳೆದೋಗ್ಬಿಡ್ತೀವಿ. ಎಲ್ಲರೂ ಕಳೆದೋಗ್ತೀವಿ, ನಾನೊಬ್ಬಳೇ ಅಲ್ಲ. ನೀವೆಲ್ಲರೂ ಅದನ್ನು ಅನುಭವಿಸಿದ್ದೀರ, ಎಷ್ಟೆಷ್ಟು ಸಲ ಅನುಭವಿಸಿದ್ದೀರ, ಜ್ಞಾಪಿಸ್ಕೊಂಡ್ರೆ ಸಿಕ್ಕತ್ತೆ. ಹಾಗಾಗಿ ಆ ಬೆಟ್ಟ ಗುಡ್ಡಗಳಲ್ಲಿ, ಹಿಮಾಲಯ ಪರ್ವತದಲ್ಲಿ, ಸಮುದ್ರದಲ್ಲಿ ಮಳೆ ಬೀಳ್ತಾ ಇದ್ದಾಗ, ಒಂದು ಹೂವು ಅರಳ್ತಾ ಇದ್ದಾಗ, ಒಂದು ಚಿಗುರು ಬರ್ತಾ ಇದ್ದಾಗ, ಒಂದು ಮರಳುಗಾಡಲ್ಲಿದ್ದಾಗ ನಾವು ಕಳೆದು ಹೋಗಿರ್ತೀವಲ್ಲ, ಆ ಕ್ಷಣಗಳಿದೆಯಲ್ಲ ಅದೇ ನಿಜವಾದದ್ದು. ನಮ್ಮ ಶರೀರದಿಂದ, ನಮ್ಮ ಭಾವನೆಗಳಿಂದ ನಾವು ಬೇರೆ ಆಗಿರ್ತೀವಿ. ಆಗ ನಾವು ನಮ್ಮ ಶರೀರವೂ ಅಲ್ಲ, ನಮ್ಮ ಭಾವನೆಯೂ ಅಲ್ಲ, ನಮ್ಮ ಬುದ್ಧಿವಂತ ಮೆದುಳು ಅಲ್ಲ. ಅಲ್ಲಿ ವಿಚಾರಣೆ ಮಾಡ್ತಾ ಇಲ್ಲ ನಾವು, ಯಾವ ರಾಗಭಾವಗಳು ಇಲ್ಲ, ನಮ್ಮಲ್ಲಿ ಏನೂ ಇಲ್ಲ, ನಮ್ಮ ಶರೀರವೇ ಇಲ್ಲ ಅಲ್ವಾ? ಅಂಥ ಸ್ಥಿತಿ ಬರುತ್ತಲ್ಲ, ಅಂದರೆ ನಾವಲ್ಲಿರಲ್ಲ. ಅದನ್ನೇ ಕೃಷ್ಣಮೂರ್ತಿಯವರು ಧ್ಯಾನ ಅಂತ ಕರೆದರು. ಸಹಜ ಧ್ಯಾನ, ಸಮಗ್ರ ಧ್ಯಾನ. ಈ ಧ್ಯಾನ ಇದು ಅಷ್ಟು ಸರಳವಾದದ್ದು, ಅಷ್ಟು ಸರಳ. ಅಂದರೆ ನಮ್ಮನ್ನು ನಾವು ಯಾವತ್ತು ಕಳ್ಕೊತೀವಿ, ನಾನಿಲ್ಲವಾಗ್ತೀವಿ, ಅದು ಧ್ಯಾನದ ಒಂದು ಪ್ರಕ್ರಿಯೆ. ಹಾಗಾಗಿ ಸುತ್ತಲಿನ ಪರಿಸರ ನಮಗೆ ಆಧಾರವಾಗಿರುತ್ತೆ. ಆ ವೇಳೆಯಲ್ಲಿ ಪ್ರಕೃತಿ ಆಧಾರವಾಗಿರುತ್ತೆ. ಅದಕ್ಕೆ ಆಧ್ಯಾತ್ಮ ಸಾಧಕರು ವರ್ಷದಲ್ಲಿ ಕೆಲವು ಕಾಲವಾದರೂ ಆ ರೀತಿಯ ಜಾಗಗಳಿಗೆ ಹೋಗಿ ಬರುವುದು ಒಳ್ಳೆಯದು. ಯಾಕೆಂದರೆ ಧ್ಯಾನದ ಸ್ಥಿತಿಯನ್ನು ಹೆಚ್ಚು ಅನುಭವಿಸ್ತೇವೆ ನಾವು ಅಂತ ಹೇಳಿ. ಹೀಗೆ ಧ್ಯಾನ ಮಾಡುವಾಗ ಅತ್ಯಂತ ಬೆಳಿಗ್ಗೆ ಎದ್ದು ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಯಾಕೆ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ನಾವು ಕೊಡ್ತಾ ಹೋಗ್ತೀನಿ ಇಲ್ಲಿ. ಯಾತಕ್ಕೆ ಅಂದರೆ ಬೆಳಿಗ್ಗೆ ಇದ್ದಾಗ 4 ಗಂಟೆಗೋ 5 ಗಂಟೆಗೋ ಎದ್ದಿರ್ತೀರ ನೀವು. ಎದ್ದಾಗ ಏನಾಗಿರುತ್ತೆ, ಹೊಟ್ಟೆನಲ್ಲಿ ಪೂರ್ತಿ ಆಹಾರ ಪಚನವಾಗಿದೆ, ಕರಗೋಗಿದೆ, ಏನೂ ಉಳಿದಿಲ್ಲ, ಆದರೆ ಹೊಟ್ಟೆ ಹಸ್ತಿಲ್ಲ.
ಹೊಟ್ಟೆ ಹಸ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಯಾರಿಗೂ ಹಸಿಯೋದಿಲ್ಲ, ಖಾಲಿ ಇರುತ್ತೆ ಹೊಟ್ಟೆ. ಆದರೆ ಹೊಟ್ಟೆ ಹಸಿಯೋದಕ್ಕೂ ಖಾಲಿ ಇರೋದಕ್ಕೂ ವ್ಯತ್ಯಾಸ ಇದೆ. ಹೊಟ್ಟೆ ಬರೀ ಖಾಲಿಯಾಗಿರುತ್ತೆ. ಆವಾಗ ಮೊದಲನೇ ಮೆದುಳು ಹೆಚ್ಚಿನ ಶಕ್ತಿಯ ಬೇಡಿಕೆಯನ್ನು ಇಡೋದಿಲ್ಲ. ಯಾಕೆಂದರೆ ಅದಕ್ಕೆ ಬರೀ ಉಸಿರಾಟ ಸಾಕು, ಹಾರ್ಟ್ ಇದು ಇದ್ದರೆ ಸಾಕು, ಬೇರೆ ಇನ್ನೇನು ಕೆಲಸ ಮಾಡ್ತಿಲ್ಲ. ಯಾಕೆಂದರೆ ಶರೀರ ಖಾಲಿ ಇದೆ, ಹೊಟ್ಟೆ ಖಾಲಿ ಇದೆ. ಅದರಿಂದ ಆವಾಗ ಮನೆಯಲ್ಲಿ ಪರಿಸರದಲ್ಲಿ ಶಾಂತಿ ಇರುತ್ತೆ. ಎರಡನೇದು, ಈ ಬೆಳಗಿನ ಗದ್ದಲಗಳು ಶುರುವಾಗಿರೋದಿಲ್ಲ. ಇನ್ನು ಅದೆಲ್ಲ 7 ಗಂಟೆ ಮೇಲೆ ಶುರುವಾಗ್ತದೆ, 6:30 ಮೇಲಂತೂ ಶುರುವಾಗ್ತದೆ. ಗದ್ದಲ ಯಾವುದೂ ಇಲ್ಲ, ಗದ್ದಲ ಇಲ್ಲ. ಆಮೇಲೆ ಎರಡನೇದಾಗಿ ಭಾವನಾತ್ಮಕ ಮೆದುಳು ಕೆಲಸ ಪ್ರಾರಂಭ ಮಾಡಿರೋಲ್ಲ. ಇನ್ನೂ ಟಿ ವಿ ನೋಡಿಲ್ಲ, ನ್ಯೂಸ್ ಪೇಪರ್ ಓದಿಲ್ಲ, ಅವ್ರ ಬಗ್ಗೆ ಮಾತಾಡಿಲ್ಲ. ಸೊ ಎರಡನೇ ಮೆದುಳು ತಣ್ಣಗಿದೆ, ಯಾವುದು ರಾಜಕೀಯ ಅನ್ನೋದಿಲ್ಲ, ಎಂಥದ್ದು ಇಲ್ಲ. ಹಾಗಾಗಿ ತಣ್ಣಗಿದೆ, ಸಂವೇದನೆಗಳು ಕಾಣೋದಿಲ್ಲ. ಆಮೇಲೆ ನಾವು ನೀರಲ್ಲಿ ಬಿಟ್ಟು ಇನ್ನೇನು ತೊಗೊಂಡಿಲ್ಲ ಹೊಟ್ಟೆಗೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡ್ದಿರ್ತೀವಿ, ಬರೀ ನೀರು ಕುಡ್ದಿರ್ತೀವಿ, ಇನ್ನೇನು ಕುಡ್ದಿಲ್ಲ. ಹೊಟ್ಟೆಯಲ್ಲಿ ಇನ್ನೇನು ಇಲ್ಲ ಅಂದರೆ ಬಾಯಿ ಅತ್ಯಂತ ಶುಭ್ರವಾಗಿರುತ್ತೆ, ಯಾವುದೇ ವಾಸನೆ ಇರೋದಿಲ್ಲ. ಅಂದರೆ ಬಾಯಿನಲ್ಲಿ ನಾವು ಏನಾದರೂ ಊಟ ಮಾಡಿದಾಗ ಅದರ ಸ್ಮೆಲ್, ಅದರ ಘಮ ಇರುತ್ತೆ, ಬಾಯಲ್ಲಿ ಇರುತ್ತೆ ಅಲ್ವಾ. ಈಗ ನೀರು ಕುಡಿದಿದ್ದೇವೆ, ನೀರಿಗೆ ಏನು ಸ್ಮೆಲ್ ಇದೆ? ಏನೂ ಇಲ್ಲ. ಏನು ಟೇಸ್ಟ್ ಇದೆ? ಏನು ಟೇಸ್ಟ್ ಇಲ್ಲ. ಹಾಗಾಗಿ ಬಾಯಿ ರುಚಿ ಹತ್ತಿಲ್ಲ. ಆಮೇಲೆ ಅಡುಗೆ ಮನೆ ಕೆಲಸ ಪ್ರಾರಂಭ ಆಗಿಲ್ಲ, ಯಾರು ಒಗ್ಗರಣೆ ಹಾಕಿಲ್ಲ, ಏನು ಉಪ್ಪಿಟ್ಟಿನ ವಾಸನೆ ಆಗಲಿ, ಇದ್ರ ವಾಸನೆ ಆಗಲಿ ಬಂದಿಲ್ಲ. ಸೊ ನಮ್ಮ ಎರಡನೇ ಮೆದುಳು ತಣ್ಣಗಿದೆ, ಏನು ತರಲೆ ಮಾಡ್ತಿಲ್ಲ, ಪ್ರಮುಖ ವಾಸನೆ ಇಲ್ಲ. ಆಮೇಲೆ ಆಗ ತಾನೇ ನಿದ್ರೆ ಮುಗಿಸ್ಬಿಟ್ಟು ಎದ್ಬಿಟ್ಟಿದ್ದೀವ, ಅದರಿಂದ ಆಯಾಸ ಆಗಿದೆ, ಸುಸ್ತಾಗಿದೆ, ನಿದ್ರೆ ಬರ್ತಿದೆ ಅನ್ನೋಕ್ಕೆ ಅದೂ ಇಲ್ಲ. ಈಗ ಬಾಯಿ ರುಚಿ ಇಲ್ಲ, ಹೊಟ್ಟೆ ಖಾಲಿ ಇದೆ, ಆಮೇಲೆ ಶಬ್ದ ಇಲ್ಲ, ಆಮೇಲೆ ಎಲ್ಲರ ಯಾವುದೇ ವಾಸನೆ ಇಲ್ಲ, ಯಾವುದೇ ಇಂದ್ರಿಯಗಳು ಕೆರಳೋ ಅಂಥದ್ದೇನೂ ಆಗಿಲ್ಲ, ಯಾವ ನ್ಯೂಸನ್ನು ನೀವು ನೋಡಿಲ್ಲ, ಇಷ್ಟೆಲ್ಲ ಆಗೋಗಿದೆ. ಆಗ ಧ್ಯಾನ ಸಾಧ್ಯ. ಅದಕ್ಕೆ ಸಂಜೆಗಿಂತ ಅಥವಾ 11 ಗಂಟೆಗಿಂತ ಹೆಚ್ಚು ಬೆಳಿಗ್ಗೆ ಧ್ಯಾನ ಅತ್ಯಂತ ಚೆನ್ನಾಗಿ ನಡೆಯುತ್ತೆ. ಯಾಕೆ ಅಂದರೆ ಇಷ್ಟೆಲ್ಲ ವಿಷಯಗಳಿದೆ. ಅದನ್ನು ನಾವು ಓಪನ್ ಆಗಿ ಹೇಳೋದಿಲ್ಲ, ಇಷ್ಟೆಲ್ಲ ವಿಷಯ ಇದೆ ಅಂತ. ಆದರೆ ಇದು ಸತ್ಯ. ಬೆಳಗ್ಗೆ ಧ್ಯಾನ ಮಾಡಿದ್ದು ಯಾಕೆ ಹೇಳ್ತೀವಿ ಅಂದರೆ ಇದೇ ಇಷ್ಟೆಲ್ಲ ವಿಷಯಗಳು ಇರೋದರಿಂದ. ಆವಾಗ ನಾವು ಧ್ಯಾನ ಮಾಡಿದರೆ, ಧ್ಯಾನಕ್ಕೆ ಕುಳಿತರೆ ನಮ್ಮ ಶಕ್ತಿ, ಪ್ರಜ್ಞೆ 4ನೇ ಮೆದುಳಿಗೆ ಖಂಡಿತವಾಗಿ ಇರುತ್ತೆ. ಇದು ಬೆಳಗ್ಗೆ ಧ್ಯಾನ ಮಾಡಿ ಅಂತ ಹೇಳುವ ಒಂದು ಉದ್ದೇಶ. ಇನ್ನು ನಮ್ಮ ಮನಸ್ಸಿನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಏನು ಅಂದರೆ ನಮ್ಮ ಜಾಗೃತ ಮನಸ್ಸು ಬರೀ ಒಂದು ಭಾಗ. ನಮಗೆ ಗೊತ್ತಿದೆ, ಜಾಗೃತ ಎಚ್ಚೆತ್ತ ಸ್ಥಿತಿಯ ಮನಸ್ಸು ಬರೀ ಒಂದು ಭಾಗ ಮಾತ್ರ. ಸುಪ್ತ ಮನಸ್ಸು ಅಂತ ಒಂದಿದೆ, ಅದರಲ್ಲಿ ಅನೇಕ ಸಂಸ್ಕಾರಗಳಿದೆ. ಅದರಿಂದ ಅದಲ್ಲದೆ ಇನ್ನೊಂದಿದೆ, ಅನ್ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ. ಸುಪ್ತ ಮನಸ್ಸು ಒಂದಿದೆ, ಅನ್ಕಾನ್ಷಿಯಸ್ ಮೈಂಡ್ ಒಂದಿದೆ. ಇದು ನಮ್ಮ ಅರಿವಿಗೆ ಬಾರದ ಕ್ಷೇತ್ರ, ಅದು ನಮ್ಮ ಅರಿವಿಗೆ ಬರೋಲ್ಲ. ನಮ್ಮ ಮೊದಲನೇ ಮೆದುಳು ಈ ಅರಿವಿಗೆ ಬರದ ಮನಸ್ಸಿನ ಕ್ಷೇತ್ರದಲ್ಲಿ, ಅಂದರೆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಅದು ಮಾಡೋ ಕೆಲಸಗಳು ನಮಗೆ ಗೊತ್ತಾಗಲ್ಲ. ಅದು ಹಾರ್ಟ್ ಬೀಟನ್ನು ಕರೆಕ್ಟಾಗಿ ನೋಡ್ಕೊಳ್ತಾನೆ ಇರುತ್ತೆ, ನಮ್ಗೆ ಅದ್ರ ಬಗ್ಗೆ ಅರಿವೂ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ಉಸಿರಾಟ ನಾವು ಏನೇ ಮಾಡ್ತಾ ಇರಲಿ, ನಮ್ಮ ಉಸಿರು ಒಳಗೆ ಹೋಗ್ತಾ ಇರುತ್ತೆ, ಹೊರಗೆ ಬರ್ತಾ ಇರುತ್ತೆ, ನಮ್ಮ ಅರಿವಿಗೆ ಅದು ಬರೋದಿಲ್ಲ. ಅದರಿಂದ ಅದು ಮಾಡ್ತಾ ಇರುತ್ತೆ. ಇನ್ನು ನಮ್ಮ ಹಾರ್ಟ್, ಉಸಿರಾಟ, ಪಚನಕ್ರಿಯೆ ಎಲ್ಲದೂ ಸೇರುತ್ತೆ. ಇವೆಲ್ಲ ಮೊದಲನೇ ಮೆದುಳಿನ ಕೆಲಸ. ನಾವು ಈ ಹಿಂದೆ ಕಲ್ತಿರೋದನ್ನು, ಮರ್ತಿರೋದನ್ನು ಕೂಡ ನಮ್ಮ ಈ ಅನ್ಕಾನ್ಷಿಯಸ್ ಮೈಂಡ್ ಉಪಯೋಗಿಸ್ಕೊಳ್ತಾ ಇರುತ್ತೆ. ಅಂದರೆ ಯಾವಾಗಲೂ ಕಲ್ತಿದ್ದೀವಿ, ಮರ್ತು ಬಿಟ್ಟಿದ್ದೀವಿ, ಆದರೂ ಕೂಡ ಅದರಿಂದ ನೆನಪು ಅದರಲ್ಲಿ ಉಳ್ಕೊಂಡಿರುತ್ತೆ. ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದಕ್ಕೆ ಜಾಗೃತ ಮನಸ್ಸಿನ ಅದಕ್ಕಿಂತ ಹೆಚ್ಚಿನ ಕಾರ್ಯಕ್ಷಮತೆ ಇದೆಯಂತೆ. ಜಾಗೃತ ಮನಸ್ಸು 2 ಮತ್ತು 3ನೇ ಮೆದುಳನ್ನು ಹೆಚ್ಚು ಉಪಯೋಗಿಸ್ಕೊಳ್ಳುತ್ತೆ. ಮೊದಲನೇ ಮೆದುಳನ್ನು ಉಪಯೋಗಿಸೋಕ್ಕಾಗಲ್ಲ, 2ನೇ ಮೆದುಳನ್ನು ಉಪಯೋಗಿಸುತ್ತೆ, 3ನೇ ಬುದ್ಧಿವಂತ ಮೆದುಳನ್ನು ಕೂಡ ಜಾಗೃತ ಮನಸ್ಸು ಉಪಯೋಗಿಸ್ಕೊಳ್ಳುತ್ತೆ. ಮತ್ತು ಅದು ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇರುತ್ತೆ. ಇನ್ನು ಸಬ್ಕಾನ್ಷಿಯಸ್ ಮೈಂಡು ಜಾಗೃತ ಮನಸ್ಸಿಗಿಂತ ಮೇಲೆ ಇರುವಂತಹ ಈ ಕ್ಷೇತ್ರ ತಿಳುವಳಿಕೆಗೆ ಮೀರಿದ ಶಾಂತಿಯೊಂದಿರುವುದು ಅಂತ ಹೇಳಿ ನಾವು ಒಂದು ಪದ ಉಪಯೋಗಿಸ್ತೀವಿ, ಗೊತ್ತಾ? ಆ ಪದ, ಆ ಕ್ಷೇತ್ರ ಯಾವುದು ಅಂದರೆ ಇದು 2 ಮತ್ತು 3ನೇ ಮೆದುಳನ್ನು ದಾಟಿದಂತಹ ಕ್ಷೇತ್ರ. ಈ ಕ್ಷೇತ್ರ ತಿಳುವಳಿಕೆಯ ಮೇಲೆ ಇರುವಂತಹ ಕ್ಷೇತ್ರ. ಅಲ್ಲಿ ಶಾಂತಿ ಸಮಾಧಾನ ಇರುವಂತಹದ್ದು. 2ನೇ ಮತ್ತು 3ನೇ ಮೆದುಳಿನಲ್ಲಿ ಶಾಂತಿ ಸಮಾಧಾನ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದರ ಕೆಲಸವೇ ತಾತೈ ತಕತೈ ಅಂತ ಡ್ಯಾನ್ಸ್ ಮಾಡುವಂಥದ್ದು. ಈ ತಿಳುವಳಿಕೆಗೆ ಮೀರಿದ ಕ್ಷೇತ್ರ ಯಾವುದು ಅಂದರೆ 2 ಮತ್ತು 3ನ್ನು ಮೀರಿದಂತಹ ಜಾಗ ಏನಿದೆ ಅದು ನಾನು ಇಲ್ಲದ ಅತೀಂದ್ರಿಯಾವಸ್ಥೆ. ಇದು 4ನೇ ಮೆದುಳು ಕೆಲಸ ಮಾಡುವ ರೀತಿ.
ಯಾವಾಗ ನಾಲ್ಕನೇ ಮೆದುಳಿಗೆ ನಮ್ಮ ಪ್ರಜ್ಞೆ ಹರಿಯುತ್ತೆ, ಅಲ್ಲಿ ತಿಳುವಳಿಕೆಗೆ ಮೀರಿದ ಶಾಂತಿ ಸಿಗುವಂಥದ್ದು. ಇಷ್ಟು ಕೆಲಸ ನಾವು ಮಾಡಬೇಕಾಗುತ್ತೆ. ನಾಲ್ಕನೇ ಮೆದುಳಿಗೆ ನಮ್ಮ ಪ್ರಜ್ಞೆಯನ್ನು ಏರಿಸಬೇಕಾಗತ್ತೆ. ಈಗ ಸ್ಪೇಸ್ ಮತ್ತು ಟೈಮ್ ಬಗ್ಗೆ ಸ್ವಲ್ಪ ನೋಡೋಣ, ಯಾಕೆಂದರೆ ಬಹಳ ಮುಖ್ಯವಾದಂಥದ್ದು. ನಾವು ಸ್ಪೇಸ್ ಟೈಮನ್ನು ಮೀರಿ ಹೋಗುವ ಒಂದು ಧ್ಯಾನದ ಸ್ಥಿತಿ ಅದೇ ತಾನೇ. ಅದಕ್ಕಾಗಿ ಅದನ್ನೊಂಚೂರು ನೋಡೋಣ ನಾವು. ಅದೇನೆಂದರೆ, ಈಗ ಸ್ಪೇಸ್ ಮತ್ತು ಟೈಮ್ ಅಂದರೆ ಅವಕಾಶ ಮತ್ತು ಕಾಲ ಅಂತ ಹೇಳಿ ಹೇಳ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎರಡು ರೀತಿ ಕಾಲ ಬರುತ್ತೆ. ಒಂದು ಕ್ರೋನಲಾಜಿಕಲ್ ಟೈಮ್ ಅಂತ ಏನು ಹೇಳ್ತೀವಿ, ಚಲನೆಗೆ ಸಂಬಂಧಿಸಿದ್ದು. ನಮ್ಮ ಭೂಗ್ರಹ ಅದರ ಅಕ್ಷದ ಮೇಲೆ ಸೂರ್ಯನ ಸುತ್ತ ಚಲಿಸ್ತಾ ಹೋಗುತ್ತೆ, ಅದನ್ನು ನಾವು ಕಾಲಗಣನೆ ಅಂತ ತಗೊಳ್ತೇವೆ. ಹಾಗಾಗಿ ಅದು 365 ದಿವಸಗಳಲ್ಲಿ ಒಂದು ಸುತ್ತು ಬರುತ್ತೆ. ಅದಕ್ಕೆ 365 ದಿವಸ, ಒಂದು ವರ್ಷ. ಆಮೇಲೆ ಒಂದು ದಿನ ಅಂದರೆ 24 ಗಂಟೆಗಳು, 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ ಹೇಳಿ ನಾವು ಕಾಲಗಣನೆಯನ್ನು ಮಾಡ್ತೇವೆ. ಈ ವೇಳೆ ಅರಿವು ನಮಗಿರುತ್ತೆ, ಅಂದರೆ ನಮ್ಮ ಮೆದುಳಿಗೆ ಇರುತ್ತೆ. ಈ ಸುತ್ತ ಇವಾಗ ಇಷ್ಟು ಗಂಟೆ ಆಗಿದೆ ಅಂತ ನನಗೆ ಟೈಮ್ ನೋಡಲಿ ಬಿಡಲಿ, ಮಧ್ಯಾಹ್ನ ಆಗಿದೆ ಅಂತ ನನಗೆ ಗೊತ್ತು. ಅಷ್ಟರ ಮಟ್ಟಿಗೆ ನಮ್ಮ ಮೆದುಳು ಚುರುಕಾಗೇ ಇರುತ್ತೆ. ಈ ವೇಳೆ ಅರಿವು ಇರುತ್ತೆ ನಮಗೆ. ಪ್ರಕೃತಿ ಈ ಎಲ್ಲ ಟೈಮನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡುತ್ತೆ. ಪ್ರಕೃತಿ ಹಾಗೆ ತಾನೆ. ಹೊರಗಡೆ ನಾವು ನೋಡ್ತೀವಿ, ಬೆಳಿಗ್ಗೆ ಸೂರ್ಯೋದಯ 6 ಗಂಟೆ, ಅದಾದ ಮೇಲೇ ಹೂವು ಅರಳೋ ಅಂಥದ್ದು ಅಲ್ವಾ. ಯಾವ ಹೂವು ಅದಕ್ಕೆ ಮುಂಚೆ ಸಾಮಾನ್ಯವಾಗಿ ಅರಳೋದಿಲ್ಲ, ರಾತ್ರಿ ಅರಳೋ ಹೂವು ಇರುತ್ತೆ. ಅದು ರಾತ್ರಿ ಆದಾಗ ಮಾತ್ರ ಅರಳುತ್ತೆ. ಅಂದರೆ ಟೈಮನ್ನು ಉಪಯೋಗಿಸ್ಕೊಂಡು ಆ ಪ್ರಕೃತಿ ಕೆಲಸ ಮಾಡ್ತದೆ. ಇನ್ನೊಂದು ಕಾಲಮಾನ ಇದೆ, ಅದನ್ನು ಸೈಕಲಾಜಿಕಲ್ ಟೈಮ್ ಅಂತ ಕರಿತೇವೆ. ಅಂದರೆ ನಮ್ಮಲ್ಲಿ ಆಲೋಚನೆ ಹುಟ್ಟಿದಾಗ ಹುಟ್ಟುವಂತಹ ಕಾಲ. ನಾವು ಹೆಚ್ಚಾಗಿ ಸೈಕಲಾಜಿಕಲ್ ಟೈಮನ್ನು ಉಪಯೋಗಿಸ್ತೇವೆ. ಎರಡನೇದಾಗಿ ಸ್ಪೇಸ್ ಅಂದರೆ ಅವಕಾಶ. ನಮ್ಮ ಸುತ್ತಮುತ್ತ ಇರುವಂತಹ ಸ್ಥಳದ ಪರಿಚಯವನ್ನು ನಮ್ಮ ಮೆದುಳಿನ ಒಂದು ಭಾಗದಲ್ಲಿ ಅದು ನಮಗೆ ಪರಿಚಯ ಮಾಡಿಕೊಡ್ತಾ ಇರುತ್ತೆ. ಈಗ ನಾನು ಇಲ್ಲಿ ನಿಂತಿದ್ದೇನೆ, ನನಗೆ ಗೊತ್ತಿದೆ ನಾನು ಸೊಸೈಟಿ, ಥಿಯೋಸಾಫಿಕಲ್ ಸೊಸೈಟಿಲಿದ್ದೇನೆ, ನನ್ನ ಮನೆ ಇಲ್ಲಿಂದ ತುಂಬ ದೂರ ಇದೆ, ನಾನು ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು, ಇದರ ಐಡಿಯಾ ನನಗಿದೆ. ನಾನು ಈಗ ಎಲ್ಲಿದ್ದೇನೆ ಅಂತ ಗೊತ್ತು. ನಾನು ಯಾವ ಜಾಗಕ್ಕೆ ಹೋದ್ರೂ ಆ ಜಾಗದಲ್ಲಿ ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಿರುತ್ತೆ. ಹೇಗೆ ಗೊತ್ತಿರುತ್ತೆ? ಗೂಗಲ್ ಮ್ಯಾಪ. ನಾನು ಗೂಗಲ್ ಮ್ಯಾಪ್ಗಿಂತ ಹೆಚ್ಚಿನ ಮ್ಯಾಪ್ ನಂದು. ಯಾಕೆಂದರೆ ಅಷ್ಟು ಕಾರ್ಯಕ್ಷಮತೆ ನನ್ನ ಬ್ರೈನ್ಗಿದೆ. ಹಾಗಾಗಿ ಈಗ ನಾವು ಹೇಳ್ತೀವಿ ನೋಡಿ, ಮರವಿನ ಕಾಯಿಲೆ ಏನೋ ಆಲ್ಝೈಮರ್ಸ್ ಡಿಸೀಸ್ ಅಂತ ಹೇಳಿ ಬರುತ್ತೆ, ತುಂಬ ವಯಸ್ಸಾದ ಕೆಲವರಿಗೆ ಬರುತ್ತೆ. ಅವಾಗೇನಾಗತ್ತೆ ಅಂದರೆ ಮೆದುಳಿನ ಆ ಭಾಗಕ್ಕೆ ಹಾನಿಯಾಗತ್ತೆ. ಅವಾಗ ಅವರು ತಾವು ಎಲ್ಲಿರ್ತೇವೆ ಅನ್ನೋದು ಗೊತ್ತಿಸಿಗೋದಿಲ್ಲ ಅವರಿಗೆ, ತಾವು ಯಾರು ಅಂತ ಗೊತ್ತಿಸಿಗೋದಿಲ್ಲ, ತಮ್ಮ ಮನೆ ಎಲ್ಲಿದೆ ಅನ್ನೋದು ಗೊತ್ತಿಸಿಗೋದಿಲ್ಲ. ಮತ್ತು ಎದುರಿಗೆ ಬಂದವರನ್ನು ಗುರುತು ಹಿಡಿಲಾರರು, ಸ್ವಂತ ಮಕ್ಕಳೇ ಬಂದಿರ್ತಾರೆ. ಆದರೆ ಆ ಮಕ್ಕಳನ್ನೇ ನನ್ನ ಮಗ ಇದು, ನನ್ನ ಮಗಳು ಅಂತ ಗುರುತು ಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ಮೆದುಳಿನ ಆ ಭಾಗ ಸತ್ತು ಹೋಗ್ತಾ ಇರುತ್ತೆ ಅವರಿಗೆ. ಹಾಗೆ ತಮ್ಮ ಮನೆ ಗುರುತಿಸೋಕ್ಕಾಗಲ್ಲ, ಏನೂ ಆಗಲ್ಲ. ಈ ಭಾಗವನ್ನು ಇದನ್ನು ಹೇಳ್ತಾರೆ. ಧ್ಯಾನ ಕಾಲದಲ್ಲಿ ಈ ಭಾಗದಿಂದ ನಾವು ಧ್ಯಾನ ಮಾಡೋದರಿಂದ ಈ ಭಾಗ ಒಂದಿದೆಯಲ್ಲ, ಮೆದುಳಿನ ಭಾಗ, ಅಲ್ಲಿಗೆ ನಾವು ಹೆಚ್ಚಿನ ಶಕ್ತಿಯನ್ನು ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೆದುಳು ಧ್ಯಾನ ಮಾಡುವಂತಹ, ವ್ಯಾಸಂಗ ಮಾಡುವಂತಹ, ಸದಾಕಾಲ ನಾವು ಚುರುಕಾಗಿರುವಂಥವರಿಗೆ ಆಲ್ಝೈಮರ್ಸ್ ಡಿಸೀಸ್ ಬರುವಂಥದ್ದು ತುಂಬ ಕಡಿಮೆ. ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಹೊಸ ವಿಷಯಗಳ ಬಗ್ಗೆ ನಾವು ನಮ್ಮನ್ನು ಅದಕ್ಕೆ ಒಡ್ದುಕೊಳ್ತಾ ಇರಬೇಕು, ಹೊಸದಕ್ಕೆ ಒಡ್ದುಕೊಳ್ತಾ ಇರಬೇಕಾಗತ್ತೆ. ಹಾಗಾಗಿ ಆಗ ನಮಗೊಂದು ಗಳಿಗೆ ಬರುತ್ತಂತೆ. ಅದು ಯಾವುದು ಅಂದರೆ ಸ್ಪೇಸ್ ಮತ್ತು ಟೈಮನ್ನು ಮೀರಿ ಹೋಗುವಂತಹ ಒಂದು ವೇಳೆ ಕೂಡ ನಮಗೆ ಬರುತ್ತಂತೆ. ಆ ಗುಣ ಏನಿದೆ ಅದಕ್ಕೆ ನಾವು ಅತೀತ ಗುಣಕ್ಕೆಲ್ಲ 3 ಗುಣಗಳಿಗೂ, ಅಂದರೆ ತಮಸ್, ರಜಸ್ ಮತ್ತು ಸತ್ವಗುಣಗಳಿಗೆ ಅತೀತರಾಗಿ ಹೋಗ್ತೇವೆ. ಆ ವೇಳೆಯಲ್ಲಿ ಅರಿವಿನಿಂದ ಇರುವವನು ಯಾರು ಅಂದರೆ ಆತ್ಮ. ಅಂದರೆ ಈ ಎಲ್ಲವನ್ನು ಮೀರಿ, ಮೊದಲನೇ ಮೆದುಳು, ಎರಡನೇ ಮೆದುಳು, ಮೂರನೇ ಮೆದುಳನ್ನು ಮೀರಿ ನಮ್ಮ ಪ್ರಜ್ಞೆ ಯಾವಾಗ 4ನೇ ಮೆದುಳಿಗೆ ಹೋಗುತ್ತೆ, ಆಗ ಅಲ್ಲೊಂದು ವಸ್ತು ಇರುತ್ತೆ. ಯಾವುದದು? ನಾನು ಅಲ್ಲ, ನಾನು ಇರೋದು 2ನೇ ಮೆದುಳಲ್ಲಿ. ಇಲ್ಲಿರುವಂತಹದ್ದು ಆತ್ಮ ಮಾತ್ರ. ಆತ್ಮ ತಾನೇ ತಾನಾಗಿರುವವನು, ಅದೇ ನಿಜವಾದ ನಾವು. ಯಾರು ನಾನು ಅಂತಂದರೆ ಆ ನಿಜವಾದ ನಾನು ಆತ್ಮ ಮಾತ್ರ. ಈ ಪ್ರಜ್ಞೆ 4ನೇ ಮೆದುಳಿನಲ್ಲಿ ನಡೆಯುವ ಕ್ರಿಯೆ ಇದು, ಅಲ್ಲಿವರೆಗೆ ಇಲ್ಲ. ಆದರೆ ನಮ್ಮ ಪ್ರಜ್ಞೆ ಈಗ ಒಮ್ಮೆಲೆ 4ನೇದ್ರಲ್ಲಿ ಇರ್ತೀವಿ ನಾವು. 2ನೇ ಮೆದುಳಿಗೆ ಏನಾರು ಹೇಳಿದ್ರೆ ತಕ್ಷಣ ನಾನು ಲಲಿತಾ, ಇವರು ಶ್ರೀಧರ, ಅವ್ರ ಪಾರ್ವತಿ, ಅವರದು, ಇವರಿದು ಅವರದು ಆಗ್ಬಿಡ್ತೀವಿ. ಅದಿಲ್ಲ. 4ನೇ ಮೆದುಳಲ್ಲಿ ಇದ್ದೀವಿ ಅಂದರೆ ಎಲ್ಲರೂ ಒಂದೇ, ಅದೇ ಆತ್ಮನ ಭಾಗಗಳಾಗಿರ್ತೀವಿ. ಹೌದಾ? ಎಲ್ಲರೂ ಒಂದೇ ಆಗ್ಬಿಟ್ಟಿರ್ತೀವಿ, ಒಂದೇ ಫ್ಯಾಮಿಲಿ. ಸಹೋದರತ್ವಕ್ಕಿಂತ ಹೆಚ್ಚಾಗಿ ನನ್ನಲ್ಲಿಯೇ ನಾನು ನಿಮ್ಮನ್ನು ಕಾಣ್ತೀನಿ, ನಿಮ್ಮಲ್ಲಿಯೇ ನನ್ನನ್ನು ನಾನು ಕಾಣ್ತೀನಿ ಅಂತ ಒಂದು ಸ್ಥಿತಿ ಬರುತ್ತೆ. ಅದು ಬರೋದು 4ನೇ ಮೆದುಳಿನಲ್ಲಿದ್ದಾಗ. ನಮ್ಮ ಪ್ರಜ್ಞೆ ಅಲ್ಲಿವರೆಗೆ ಹೋಗಬೇಕು, ಅದು ಆಗಬೇಕಾದಂತಹದ್ದು.
ಆ ಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಬರಿಯ ವಿಶ್ವಾತ್ಮಕವಾದಂತಹ ಶಕ್ತಿ ಮಾತ್ರ ನಾವು ಅನ್ನೋದು ಅರ್ಥ ಆಗುತ್ತೆ. ನನಗೆ ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ವಯಸ್ಸಿಲ್ಲ, ಸ್ಪೇಸ್ ಇಲ್ಲ, ಟೈಮ್ ಇಲ್ಲ, ಏನೇನೂ ಇಲ್ಲ. ಬರೀ ವಿಶ್ವಾತ್ಮಕವಾದ ಶಕ್ತಿ ಮಾತ್ರ. ನಾನೊಂದೇ ಅಲ್ಲ, ಇಲ್ಲಿರೋ ಎಲ್ಲವೂ ಅದೇ ಶಕ್ತಿಗಳೇ, ಆ ಶಕ್ತಿಯ ಅವಿಭಾಜ್ಯ ಅಂಗಗಳೇ ಅನ್ನೋದು ನನಗೆ ಸಾಕ್ಷಾತ್ತಾಗಿ ಕಾಣಿಸ್ತಾ ಇರುತ್ತೆ. ಸಾಕ್ಷಾತ್ತಾಗಿ ಎಲ್ಲರನ್ನ ನಾನು ನೋಡಬಲ್ಲೆ. ಹಾಗೆ ಆ ಬರಿಯ ವಿಶ್ವಾತ್ಮಕ ಶಕ್ತಿ ಮಾತ್ರ, ಅರಿವು ಮಾತ್ರ, ಆ ವಿಶ್ವದ ಅರಿವಿನ ಆ ಇರುವಿಕೆಯಲ್ಲಿ ನಾವು ಒಂದು ಭಾಗ ಮಾತ್ರ. ಧ್ಯಾನ ಅಂದರೆ ಅದು, ಆ ಸ್ಥಿತಿ ಧ್ಯಾನ. ಎಲ್ಲರೊಳಗೊಂದಾಗಿ ಎಲ್ಲರಲ್ಲಿಯೂ ನನ್ನನ್ನೇ ಕಾಣುವ ಅಥವಾ ನನ್ನಲ್ಲಿಯೇ ಎಲ್ಲರನ್ನೂ ಕಾಣುವ ಒಂದು ಸ್ಥಿತಿ ಬರುತ್ತಲ್ಲ, ಅದು ಧ್ಯಾನದ ಸ್ಥಿತಿ. ಅದು 4ನೇ ಮೆದುಳಿನಲ್ಲಿ ಪ್ರಜ್ಞೆ ಇರುವಂತಹ ಒಂದು ಸ್ಥಿತಿ. ಒಂದು ಸಾರಿ ನಮ್ಮ ಮೆದುಳು, ಆಧ್ಯಾತ್ಮಿಕ ಮೆದುಳು, 4ನೇ ಮೆದುಳು, ತನ್ನ ಈ ಎಲ್ಲ 3 ಮೆದುಳನ್ನು ಕೂಡ ತನ್ನ ಹಿಡಿತಕ್ಕೆ ತೆಗೆದುಕೊಂಡರೆ ಆಗತ್ತೆ. ಅದು ಆಗತ್ತೆ. ಒಂದು ಕಾಲದಲ್ಲಿ ಕೃಷ್ಣಮೂರ್ತಿಯವ್ರಿಗಾಗಿತ್ತಲ್ವ, ಆ ರೀತಿಯಾಗಿ ಖಂಡಿತ ಆಗತ್ತೆ. ಹಾಗೆ ಆದಾಗ 1ನೇ ಮೆದುಳನ್ನು, 2ನೇ ಮೆದುಳನ್ನು, 3ನೇ ಮೆದುಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಷ್ಟು ಅದರ ಶಕ್ತಿ ಸಾಮರ್ಥ್ಯ ಹೆಚ್ಚಾದರೆ ಆವಾಗ 3 ಮೆದುಳು ಕೂಡ ತಮ್ಮ ಸರದಿನಲ್ಲಿ ನಾವು ನಿಲ್ತವೆ. ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ತವೆ. ಏನೂ ತರಲೆ ಮಾಡಲ್ಲ, ಏನೂ ಆಟ ಆಡಲ್ಲ. 1ನೇ ಮೆದುಳು ತನ್ನ ಕೆಲಸ ತಾನು ಮಾಡುತ್ತೆ, ಮತ್ತೇನು ಮಾತಾಡಲ್ಲ. 2ನೇದು ಅದ್ರ ಕೆಲಸ ಮಾಡುತ್ತೆ, 3ನೇದು ಅದ್ರ ಕೆಲಸ ಮಾಡುತ್ತೆ, 4ನೇ ಮೆದುಳು ಎಲ್ಲವನ್ನ ತನ್ನ ಕೈಗೆ ತೆಗೆದುಕೊಳ್ಳುತ್ತೆ. ದಟ್ ಈಸ್ ಕಾಲ್ಡ್ ಆರ್ಡರ್, ನಿಯಮ, ಋತ. ಋತ ಅನ್ನುವ ಪದವನ್ನು ಋಷಿಗಳು ಉಪಯೋಗಿಸಿದ್ರು. ಯಾವುದು ಋತ? ಅದು ಋತ. 4ನೇ ಮೆದುಳು ಎಲ್ಲವನ್ನ ತನ್ನ ಕೈಗೆ ತೆಗೆದುಕೊಳ್ಳುತ್ತಲ್ಲ, ಅವತ್ತು ಬರುವಂತಹದ್ದು ಋತ. ಈ ಕೆಲಸವನ್ನು ಸಹಜವಾಗಿ ಆರ್ಡರ್ ಅಂತ ಹೇಳಿ ಕರೀತಾರೆ. ಸಮರಸತೆ ಅನ್ನೋ ಪದ ಇಲ್ಲಿ ನಾವು ಉಪಯೋಗಿಸೋದು. ಸುಮ್ಮನೆ ನಾವು ಸಮರಸತೆ ಅಂತ ಎಷ್ಟು ಉಪಯೋಗಿಸ್ತೇವೆ. ಸಮರಸತೆ ಬರೋದು ಇಲ್ಲಿ ಜನರಲ್ಲಿ ಅಲ್ಲ, ನನ್ನಲ್ಲೇ ಸಮರಸತೆ. ನನ್ನಲ್ಲಿ ಎಲ್ಲಿ ಸಮರಸತೆ? ಶರೀರದ ಯಾವ ಭಾಗದಲ್ಲಿ? ನನ್ನ ಮೆದುಳಿನಲ್ಲಿ. ನನ್ನ 4ನೇ ಮೆದುಳು ಉಳಿದ 3ನ್ನು ತನ್ನ ಕೈಗೆ ತೆಗೆದುಕೊಂಡಾಗ ಬರುವ ಸಮರಸತೆ, ಅದನ್ನು ಸಮರಸತೆ ಅಂತ ಕರೀತಾರೆ. ಹಾಗಾಗಿ 3ನೇ ಮೆದುಳಾಗಲಿ, 2ನೇ ಮೆದುಳಾಗಲಿ, 1ನೇ ಮೆದುಳಾಗಲಿ ಶಕ್ತಿಯನ್ನು ಹೆಚ್ಚು ಪೋಲ್ ಮಾಡೋದಿಲ್ಲ. ಅಂದರೆ ಇದನ್ನು 4ನೇ ಮೆದುಳು ಏನು ಹೇಳುತ್ತೆ ಅದರಂತೆ ಅವು ಎಲ್ಲವೂ ಕೇಳ್ತಾ ಹೋಗುತ್ತೆ. 4ನೇ ಮೆದುಳು ಸತ್ಯವಾದದ್ದನ್ನೇ ಹೇಳುತ್ತೆ, ಸರಿಯಾದದ್ದನ್ನೇ ಹೇಳುತ್ತೆ. ಎಲ್ಲವೂ ಕೂಡ ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ಸರ್ವೇ ಜನ ಸುಖಿನೋ ಭವಂತೋ ಆಗುವಂಥದ್ದನ್ನು ಮಾತ್ರವೇ ಕೆಲಸ ಮಾಡ್ತೀವಿ, ಬೇರೆ ಏನನ್ನೂ ಮಾಡುವುದಿಲ್ಲ ಅಂತ ಸ್ಥಿತಿ ಬರುತ್ತೆ. ಈಗಿನ ದಿನಗಳಲ್ಲಿ ಸಮಾಜದಲ್ಲಿ ಸಂಪೂರ್ಣ ಗೊಂದಲ ಹೊರಗಡೆ ನಾವು ನೋಡ್ತೇವೆ. ನಮ್ಮ 3ನೇ ಮೆದುಳಿಗೆ ಸರಿ ತಪ್ಪುಗಳ ಬಗ್ಗೆ ಗೊತ್ತಿದೆ, ಆದರೆ ನಮ್ಮ 2ನೇ ಮೆದುಳು ಬಿಡಲ್ಲ ಅದನ್ನು. ಅದು ಹೇಳುತ್ತೆ ತನ್ನ ಕೈ ಮೇಲಾಗುವಂತೆ ನೋಡಿಕೊಳ್ಳುತ್ತೆ. ಅಂದರೆ ಒಂದು ಜಾತಿ ಇರ್ಬೋದು, ಒಂದು ಸಮಾಜ ಇರ್ಬೋದು, ಒಂದು ಇದಿರ್ಬೋದು, ಒಂದು ಹಣ ಇರ್ಬೋದು, ಅದರ ಕಡೆಗೆ ಹೋಗಿ ಅದು ತನ್ನ ಕೈಗೆ ತೆಗೆದುಕೊಂಡ್ಬಿಡುತ್ತೆ. ಒಬ್ಬ ಬುದ್ಧಿವಂತ ಅಧಿಕಾರಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಲಂಚ ತಗೊಳ್ಳೋದು ತಪ್ಪು ಅಂತ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಅದರಿಂದ ಅದೆಲ್ಲ ಗೊತ್ತಿದ್ರೂ ಕೂಡ ಅವನು ಲಂಚ ತಗೊಳ್ಳುವ ಇದರಿಂದ ಮುಕ್ತನಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 2ನೇ ಮೆದುಳು ಜಾಸ್ತಿ ಅವನಿಗೆ ಇದು ಮಾಡ್ತಾ ಇದ್ದಾರೆ. ಅವನು ಸುಳ್ಳು ಹೇಳೋದು ತಪ್ಪು ಅಂತ ಗೊತ್ತು, ಸತ್ಯನೇ ಹೇಳಬೇಕು ಅನ್ನೋದು ಗೊತ್ತು, ಎಲ್ಲ ಗೊತ್ತು, ಆದರೂ ಕೂಡ ಅದೆಲ್ಲ ಕೆಲಸ ಮಾಡ್ತಾನೆ ಅವನು. ಯಾಕೆಂದರೆ 2ನೇ ಮೆದುಳು 3ನೇ ಮೆದುಳಿನ ಮೇಲೆ ಹಿಡಿತ ಸಾಧಿಸಿರುತ್ತೆ. ಅದರಿಂದ ಯಾವ ಮೆದುಳು ತನ್ನ ಕೈ ಮೇಲೆ ಆಗುತ್ತೋ ಅದರಂತೆ ನಾವು ನಡ್ಕೊಳ್ತೇವೆ. ರಾಗಭಾವಗಳಿಂದ ತಕ ಕುಣಿತಾ ಇದ್ದಾರೆ ಅಂದರೆ 2ನೇ ಮೆದುಳು ಕೆಲಸ ಮಾಡ್ತಿದೆ. 3ನೇ ಮೆದುಳು ಇದ್ದರೆ ಬುದ್ಧಿವಂತರಾಗಿ ಯೋಚನಾ ಶಕ್ತಿಯಿಂದ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದರೆ 3ನೇ ಮೆದುಳಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ ಆಗುತ್ತೆ. ಯಾರು ಆಧ್ಯಾತ್ಮಿಕ ಜೀವಿಯೋ ಅವರು ಮಾತ್ರ 4ನೇ ಮೆದುಳಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಈ 3ರಿಂದ ಮುಕ್ತರಾಗಿ ನಾವು 4ನೆಯ ಹಂತಕ್ಕೆ ಹೋಗಬೇಕಾಗತ್ತೆ. ಬಿಡುಗಡೆಯನ್ನು ಕೂಡ ಆಧ್ಯಾತ್ಮದತ್ತ ಸಾಗಬೇಕು ಅಂದರೆ ನಾವು 4ನೇ ಮೆದುಳಿಗೆ ಚೆನ್ನಾಗಿ ಶಕ್ತಿಯನ್ನು ಹಂಚೋದಕ್ಕೆ ಪ್ರಾರಂಭ ಮಾಡಬೇಕು, ಅದನ್ನು ಕೊಡಬೇಕಾಗತ್ತೆ. ಆ ಕಾರ್ಯಪ್ರವೃತ್ತರಾಗಬೇಕು, ಆಧ್ಯಾತ್ಮ ಜೀವಿಗಳಾಗಬೇಕು ಅನ್ನೋರೆಲ್ಲ ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಆದ್ದರಿಂದ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಅಬ್ಸರ್ವಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಗೊತ್ತಾಗುತ್ತೆ, ಗಮನಿಸುವುದೇ ಅರಿಯುವಿಕೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಸರಿಯಾದ ಕಾರ್ಯ ಪ್ರಾರಂಭ ಆಗುತ್ತೆ. ಅದಕ್ಕೆ ಪ್ರತಿಕ್ರಿಯೆಯನ್ನು ನಾವು ತೋರಿಸಬಾರದು. ಹಾಗೆ ಪ್ರತಿಕ್ರಿಯೆ ಇಲ್ಲದೆ ಇರುವ ರೀತಿಯಲ್ಲಿ ಜಸ್ಟ್ ಅಬ್ಸರ್ವೇಷನ್ ಅನ್ನೋದನ್ನು ಮಾಡೋದಕ್ಕೆ ಕಲಿತ್ಕೊಳ್ತೇವೆ. ಯಾಕೆಂದರೆ ನಮ್ಮ ಪ್ರಜ್ಞೆ 4ನೇ ಮೆದುಳಿಗೆ ಬಂದಿದೆ.
ಅದರಿಂದ ಈ ಜಸ್ಟ್ ಅಬ್ಸರ್ವೇಷನ್ ಅನ್ನೋದನ್ನು, ಚಾಯ್ಸ್ಲೆಸ್ ಅವೇರ್ನೆಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಅದನ್ನೇ JK ಅವರು ತಮ್ಮ ಇಡೀ ಜೀವಮಾನದಲ್ಲಿ ಹೇಳಿದರು. 12-13 ವರ್ಷದ ಬರೆದಂತಹ ಗ್ರಂಥದಿಂದ ಹಿಡಿದು ಕೊನೆಯದಾಗಿ ಅವರು ತಮ್ಮ ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವವರೆಗೂ ಹೇಳಿದಂಥ ಒಂದೇ ವಿಷಯ ಅಂತ ಹೇಳಿದರೆ ಅಬ್ಸರ್ವೇಷನ್, ಚಾಯ್ಸ್ಲೆಸ್ ಅಬ್ಸರ್ವೇಷನ್, ಅವೇರ್ನೆಸ್, ಚಾಯ್ಸ್ಲೆಸ್ ಅವೇರ್ನೆಸ್ ಬಗ್ಗೆ ಹೇಳಿದರು. ಅದು ಬರೋದು ಯಾವಾಗ? 4ನೇ ಮೆದುಳು ಚುರುಕಾದಾಗ. 4ನೇ ಮೆದುಳು ಚುರುಕಾಗಬೇಕಾದ್ರೆ ಎಲ್ಲ ವಿಷಯಗಳನ್ನ ನಾವು ಈ 1 ಗಂಟೆಯಲ್ಲಿ ತಿಳ್ಕೊಂಡಿದ್ದೇವೆ. ಅದರಂತೆ ನಡ್ಕೊಳ್ಳೋದು ಒಂದೇ ಬಾಕಿ. ನಡ್ಕೊಳ್ಳೋದಕ್ಕೆ ನಮ್ಮ 2ನೇ ಮೆದುಳು ಬಿಡಬೇಕು. ನಮಗೆ ಆ ಹಂತಕ್ಕೆ ನಾವು ಹೋಗಬೇಕಾಗತ್ತೆ. ಆಗ 4ನೇ ಮೆದುಳಿಗೆ ಬಂದಾಗ ಏನಾಗುತ್ತೆ ಅಂದರೆ ಇಡೀ ಜೀವನ ಧ್ಯಾನಮಯವಾಗುತ್ತೆ. 24 ಗಂಟೆಯೂ ಧ್ಯಾನ ಅಂತ ಹೇಳಿದ್ರಲ್ಲ, ಹಾಗಂದರೆ ಏನು? ಯಾವಾಗಲೂ ಕೂಡ ಅವೇರ್ನೆಸ್ಸಿಂದ ಕೆಲಸ ಮಾಡುವಂತಹ ಒಂದು ಸ್ಥಿತಿಗೆ ಧ್ಯಾನದ ಸ್ಥಿತಿ ಅಂತ ಕರಿತೇವೆ. ಅಂದರೆ 24 ಗಂಟೆ ಹೇಗೆ ಧ್ಯಾನ ಮಾಡೋದು ಅಂದರೆ ಎಚ್ಚೆತ್ತ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಷ್ಟೇ, ಬೇರೆ ಏನೂ ಅಲ್ಲ. ಅಂದರೆ 4ನೇ ಮೆದುಳು ಕೆಲಸ ಮಾಡ್ತಿದೆ ಅಲ್ಲಿ ಅಷ್ಟೇ. ಆಗ ಎಲ್ಲ ದ್ವಂದ್ವಗಳು ಕೂಡ ಹೊರಟು ಹೋಗತ್ತೆ. ಎಲ್ಲ ಗುಣಗಳು ಅಂದರೆ 3 ಗುಣಗಳು ಮೀರಿ ತ್ರಿಗುಣಾತೀತರಾಗಿಬಿಡ್ತೇವೆ ನಾವು. ಆವಾಗೇನಾಗತ್ತೆ? ಆತ್ಮದಲ್ಲಿ ನೆಲೆ ನಿಂತಿರ್ತೇವೆ. ಆತ್ಮವೇ ನಾವು, ನಾವೇ ಆತ್ಮ ಅನ್ನುವ ಸ್ಥಿತಿಯಲ್ಲಿ ಇರ್ತೇವೆ. ಅಲ್ಲಿ ಸರಿ ತಪ್ಪುಗಳಿಲ್ಲ, ದ್ವಂದ್ವಗಳಿಲ್ಲ, ಏನೂ ಇಲ್ಲ. ತನ್ನಿಂದ ತಾನೇ ಆಗಬೇಕಾದ ಕಾರ್ಯವೆಲ್ಲವೂ ಆಗ್ತಾ ಹೋಗುತ್ತೆ. ಎಲ್ಲ ಕಾರ್ಯವೂ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದು ಅನುಭಾವಿಯ ಲಕ್ಷಣ. ಅನುಭಾವಿಗಳು ಯಾರು? 4ನೇ ಮೆದುಳಿನಲ್ಲಿ ತಮ್ಮ ಪ್ರಜ್ಞೆಯನ್ನು ನೆಲೆಗೊಳಿಸಿದವರು ಅನುಭಾವಿಗಳು. ಜೀವನ್ಮುಕ್ತರು ಯಾರು? 4ನೇ ಮೆದುಳಿನಲ್ಲಿ ಸಂಪೂರ್ಣವಾಗಿ ಸದಾಕಾಲ ಪ್ರಜ್ಞೆಯನ್ನು ಇಟ್ಟುಕೊಂಡವರು ಜೀವನ್ಮುಕ್ತರು. ಅವರೇ ಅನುಭಾವಿಗಳು, ಅವರೇ ಜೀವನ್ಮುಕ್ತರು, ಅವರೇ ಸದಾಕಾಲ ಧ್ಯಾನ ಮಾಡುವವರು. ಇಂತಹ ಒಂದು ಸ್ಥಿತಿ ಏನಿದೆ, 4ನೇ ಮೆದುಳಿನ ಪ್ರಜ್ಞೆಯಲ್ಲಿ ನಾವು ಇರುವಂತಹ ಸ್ಥಿತಿ ಇದೆಯಲ್ಲ, ಅದು ಆಧ್ಯಾತ್ಮ ಜೀವಿಯ ಲಕ್ಷಣ. ಈ ಲಕ್ಷಣ ಎಲ್ಲರಿಗೂ ಸದ್ಯದಲ್ಲೇ ತಕ್ಷಣದಲ್ಲೇ ಬರಲಿ ಅಂತ ಹೇಳಿ ಹಾರೈಸ್ತಾ ಈ ಒಂದು ಉಪನ್ಯಾಸವನ್ನು ಮುಕ್ತಾಯ.